याय अन्तर्ध्रुवायानुपलभ्यवर्त्मने भूयो नमः सद्विजनच्छदे सतामसम्भवायाखिलसत्त्वमूर्तये पुंसां पुनः पारमहंस्याश्रमे व्यवस्थितानाम् अनुमृग्यदाशुषे स्वस्ति श्रीरस्तु मे शस्तं निस्तुला निस्तुलात् पुनः वस्तुनो वस्तुनो नित्यं समस्तव्यस्तयोगतः यस्य प्रचण्डतपसा श्रुतिगीतवृत्तस्तुष्टो हरत्किलवशं वदतामवाप श्रीमद्वसन्मतपयोनिधिपूर्णचन्द्रः श्रीविष्णुतीर्थं निराड्मुदमातनोतु ಶ್ರೀಗುರುಭ್ಯೋ ನಮಃ ಹರಿ ಓಂ. ಭಾಗವತ ಸಾರೋದ್ಧಾರದಲ್ಲಿ ಧ್ಯಾನ ಪ್ರಕರಣ ಅಂತ ಪ್ರಕರಣ ನಡೀತಾ ಇದೆ. ಅಲ್ಲಿ ಒಂದು ಎರಡು ಶ್ಲೋಕಗಳಾಗಿತ್ತು. ಧ್ಯಾನ ಅಂದರೆ ಏನು ಅಂತ ಮೊದಲನೇ ಶ್ಲೋಕದಲ್ಲಿ ವಾಸನಾಮಯವಾದ ಅಂದರೆ ಮನಸ್ಸೇ ಆ ಮನಸ್ಸಿನ ಮನೋವಾಸನೆ, ಆ ವಾಸನೆಯೇ ಒಂದು ಆಕಾರವನ್ನು ತೆಗೆದುಕೊಳ್ಳುತ್ತೆ. ಅದು ಸೂಕ್ಷ್ಮ ರೂಪ. ಸ್ಥೂಲ ರೂಪ ಅಂದರೆ ದೇಹದ ಹೊರಗಡೆ ಇರುವ ಪರಮಾತ್ಮನ ಅನೇಕ ಪ್ರತಿಮೆಗಳು ಅಂತ ಏನಿದೆ ಅದು ಅದು ಸ್ಥೂಲ ರೂಪ. ನಂದು ಸ್ಕ್ರೀನ್ ಕಾಣ್ತಾ ಇದೆಯಾ? ಕಾಣ್ತಾ ಇದೆ ಈಗ. ಕಾಣ್ತಾ ಇದೆ ವಿಜಯನ್ ಅಂತ. ಸರಿ, ಅದು ಸ್ಥೂಲ ರೂಪ. ಹೀಗೆ ಸ್ಥೂಲ ರೂಪವನ್ನು ಪ್ರಾರಂಭಿಸಿ ಆಮೇಲೆ ಸೂಕ್ಷ್ಮ ರೂಪದ ಉಪಾಸನೆಯನ್ನು ಮಾಡಬೇಕು ಅಂತ ಹಿಂದೆ ಹೇಳಿದ್ದು. ಧ್ರುವರಾಜ ಅವನು ಸ್ಥೂಲ ರೂಪವನ್ನು ಆರಾಧನೆ ಉಪಾಸನೆಯನ್ನು ಮಾಡಿ ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿ ತಪಸ್ಸನ್ನು ಮಾಡ್ತಾನೆ ಅಂತ ಮೈತ್ರೇಯರು ವಿಧವೆಯರಿಗೆ ಹಿಂದಿನ ಶ್ಲೋಕದಲ್ಲಿ ಇದರ ವಿವರಣೆ ಹೋದಿಸಲಿ ನೋಡಿದ್ವಿ. ಇನ್ನು ಶ್ಲೋಕ 202 ಆಗಬೇಕು. ಈ ಶ್ಲೋಕದಲ್ಲಿ ನಮಗೆಲ್ಲ ಏನನ್ಸುತ್ತೆ? ಓ, ಪರಮಾತ್ಮನ ಉಪಾಸನೆ ಬಹಳ ಪ್ರಯಾಸ, ಬಹಳ ಕಷ್ಟ ಸಾಧ್ಯ, ಅಷ್ಟು ಸುಲಭ ಅಲ್ಲ ಅದು ಪರಮಾತ್ಮನ ಉಪಾಸನೆ. ಯಾಕೆ ಅಲ್ಲ? ಮತ್ತೆ ನೀವು ಅದರದ್ದು ಸ್ಥೂಲ ರೂಪದ ಉಪಾಸನೆ ಮಾಡಬೇಕು, ಆಮೇಲೆ ಅನಿಷ್ಠ ರೂಪ ಅಂದರೆ ಅತ್ಯಂತ ಸೂಕ್ಷ್ಮವಾದದ್ದು, ಬಹಳ ಚಿಕ್ಕದಾದ ರೂಪ, ಅದರ ಉಪಾಸನೆ ಮಾಡಬೇಕು. ಅದೆಲ್ಲ ಎಷ್ಟು ಕಷ್ಟ ಇದೆ, ಅದು ತಿಳ್ಕೊಳ್ಬೇಕು. ಅದರದ್ದು ಉಪಾಸನೆ ಅಂದರೆ ಸುಲಭನ? ಯಾಕೆಂದರೆ ಅದರ ಆ ಪರಮಾತ್ಮನ ರೂಪ, ಅದರಲ್ಲಿರುವ ಗುಣಗಳ ಚಿಂತನೆ ಭಾರಿ ಕಷ್ಟ, ಇದು ನಮ್ಮ ಕೈಲಿ ಸಾಧ್ಯ ಇಲ್ಲ. ಇದು ಆ ಸಣ್ಣ ರೂಪದಲ್ಲಿ ನೀವು ಪರಮಾತ್ಮನ ಅವಯವಗಳನ್ನು ಚಿಂತನೆ ಮಾಡಬೇಕು, ಅದರ ಧ್ಯಾನ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇದೆ ಇದು ಅಂತ ನಮಗೆ ಅನ್ನಿಸ್ಬಹುದು. ಅಂತ ಅನ್ನಿಸಿದೆ. ಯಾರಿಗೆ ಅಂತ ಕೇಳಿದ್ರೆ, ಪ್ರಹ್ಲಾದರಾಜನ ಸಹಪಾಠಿಗಳು, ಸ್ನೇಹಿತರು ಇದ್ರಲ್ಲ, ಅವರೆಲ್ಲ ಪ್ರಹ್ಲಾದರಾಜರು ಅವರಿಗೆ ಉಪದೇಶ ಮಾಡ್ತಾ ಇರಬೇಕಾದ್ರೆ ಈ ತರಹ ಧ್ಯಾನವನ್ನು ಮಾಡಬೇಕು ಅಂತ ಹೇಳಿದಾಗ ಅವರೆಲ್ಲ ಕೇಳಿದ್ರು, ಏನು ಪ್ರಹ್ಲಾದ, ಎಷ್ಟು ಕಷ್ಟ ಇದೆ, ನೀ ಇಷ್ಟೆಲ್ಲ ವಿವರಣೆ ಮಾಡಿದೆಯಾ ಸರಿ, ಹೀಗೆ ಹೀಗೆ ಅಂತ, ಆದರೆ ಅದರ ಧ್ಯಾನವನ್ನು ಮಾಡೋದು ಬಹಳ ಕಷ್ಟ ಇದೆ. ವಾಸನಾಮಯವಾದ ಒಂದು ಪದಾರ್ಥವನ್ನು, ರೂಪವನ್ನು ನಿರ್ಮಾಣ ಮಾಡಿ ಅಲ್ಲಿ ಪರಮಾತ್ಮನ ಅವಯವಗಳನ್ನು ಚಿಂತನೆ ಮಾಡೋದು ಅದು ನಮ್ಮಿಂದ ಸಾಧ್ಯ ಇಲ್ಲ ಅಂತ ಆ ಹುಡುಗರೆಲ್ಲ ಸ್ನೇಹಿತರು ಪ್ರಹ್ಲಾದರಾಜರನ್ನು ಕೇಳಿದ್ರಂತೆ. ನಮ್ಮ ಪ್ರಶ್ನೆನೇ ಅಂತ ಇಟ್ಕೊಳ್ಳಿ.
ಅದಕ್ಕೆ ಪ್ರಹ್ಲಾದರಾಜರು ಉತ್ತರ ಕೊಡ್ತಾ ಇದ್ದಾರೆ. ಕೋತಿ ಪ್ರಯಾಸೋ ಸುರಬಾಲಕ ಹರೇ ಉಪಾಸನೆ ಸ್ವೇ ಹೃದಯ ಛಿದ್ರವತ್ಸತಃ ಅಸ್ಯಾತ್ಮನಃ ಸಖ್ಯು ಅಸ್ಯಾತ್ಮನಃ ಸಖ್ಯುರಶೇಷ ದೇಹಿನಾಂ ಸಾಮಾನ್ಯತಃ ಕಿಂ ವಿಷಯೋಪಪಾದನೈಃ. ಪ್ರಹ್ಲಾದರಾಜರು ಹೇಳ್ತಾರೆ, ಏನು ಕಷ್ಟ ಇಲ್ಲ, ನೀವು ಎಲ್ಲಿದ್ದೀರಾ, ಏನು ಮಾಡಬೇಕು, ಇಷ್ಟನ್ನು ತಿಳ್ಕೊಳ್ಳಿ, ಸುಲಭ ಇದೆ ಅಂತ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಇದರ ಪದಚ್ಛೇದ ಹೇಗೆ? ಕಹ ಅತಿಪ್ರಯಾಸ ಅಸುರಬಾಲಕಾ ಹರೇಹೇ ಉಪಾಸನೆ ಸ್ವೇ ಹೃದಿ ಛಿದ್ರವತ್ ಅಂತ ಬಿಡಿಸ್ಕೋಬೇಕು. ಸತಃ ಅಸ್ಯ ಆತ್ಮನಃ ಸಖ್ಯು ಅಶೇಷದೇಹಿನಾಂ ಸಾಮಾನ್ಯತಃ ಕಿಂ ವಿಷಯೋಪಪಾದನೈಃ. ಹೇ ಅಸುರಬಾಲಕಾ ಅಂತ ಸಂಬೋಧನೆ ಮಾಡ್ತಾ ಇದ್ದಾನೆ. ಹೇ ಸ್ನೇಹಿತರೇ, ಎಲ್ಲ ಮತ್ತೆ ರಾಕ್ಷಸರೇ ಅಲ್ವಾ ಅವರೆಲ್ಲ, ಆದ್ದರಿಂದ ಅಸುರಬಾಲಕಾ ಅಂತ ಅವರನ್ನು ಸಂಬೋಧನೆ. ಸ್ವೇ ಹೃದಯ, ನಿಮ್ಮ ಹೃದಯದಲ್ಲಿ ಛಿದ್ರವತ್ ಸತಃ, ಛಿದ್ರ ಅಂದರೆ ಹೋಲ್ ಅಂತರ್ಥ, ಅಂದರೆ ಇಲ್ಲಿ ಆಕಾಶ ಅಂತರ್ಥ. ಹೃದಯಾಕಾಶದಲ್ಲಿ ಆಕಾಶದಂತೆ ಇರುವ, ಸತಃ ಅಂದರೆ ಇರುವ, ಆಕಾಶದಂತೆ ಇರುವ ಅಂದ್ರೇನು? ಆಕಾಶ ಹೇಗೆ ನಿರ್ವಿಕಾರನೋ ಅದರಂತೆ ಈ ಪರಮಾತ್ಮನ ರೂಪವೂ ಕೂಡ ನಿರ್ವಿಕಾರ. ಅಂದರೆ ಆಕಾಶಕ್ಕೆ ಯಾವ ವಿಕಾರನೂ ಆಗೋದಿಲ್ಲ, ಎಂದೂ ಆಗೋದಿಲ್ಲ. ಪ್ರಳಯದಲ್ಲೂ ಆಕಾಶ ಹಾಗೆ ಇರುತ್ತೆ, ಸ್ಪೇಸ್. ಅದರಂತೆ ಪರಮಾತ್ಮನೂ ಕೂಡ ಎಂದೂ ಯಾವತ್ತೂ ಅವನಿಗೆ ವಿಕಾರ ಅನ್ನೋದೇ ಇಲ್ಲ. ಇದನ್ಯಾಕಪ್ಪ ಈ ವಿಶೇಷಣವನ್ನು ಯಾಕೆ ಕೊಟ್ಟಿದ್ದಾರೆ ಈಗ ಅಂತ ಕೇಳಿದ್ರೆ, ಪರಮಾತ್ಮ ನಮ್ಮೊಳಗಿದ್ದಾನೆ ಅಂದರೆ ಸ್ವಲ್ಪ ವಿಚಾರ ಮಾಡ್ಬೇಕ್ರಿ. ಯಾಕೆಂದರೆ ಈಗ ನಾವು ಬಹಳ ನಮ್ಮಲ್ಲಿ ದೇಹದಲ್ಲಿ ಅದು ವಿಕಾರದಿಂದ ಕೂಡಿದ್ದು, ಮತ್ತು ನಮ್ಮೊಳಗೆ ದೇವರಿದ್ದಾನೆ ಅಂದರೆ ಅವನಿಗೂ ಸ್ವಲ್ಪ ವಿಕಾರ ಇರೋದಿಲ್ವಾ? ಈಗ ನಾವು ಯಾವುದೋ ಒಂದು ದೊಡ್ಡ ಫರ್ನೇಸ್ ಒಳಗೆ ಕೂತ್ಕೊಂಡೆ ಅಂದರೆ ಆ ಫರ್ನೇಸು ಬೆಂಕಿ ನಮಗೆ ತಾಕತ್ತೆ, ನಮಗೂ ವಿಕಾರ ಆಗೇ ಆಗತ್ತೆ. ಅದರಂತೆ ಪರಮಾತ್ಮ ನಮ್ಮೊಳಗಿದ್ದಾನೆ ಅಂದರೆ ಅವನಿಗೂ ವಿಕಾರ ಏನಾದ್ರು ಸ್ವಲ್ಪ ಆಗತ್ತಾ? ಇಲ್ಲ ಇಲ್ಲ ಇಲ್ಲ. ಅವನು ಆಕಾಶದಂತೆ ನಿರ್ಲಿಪ್ತ, ಆಕಾಶವತ್ ಅಲಿಪ್ತ. ಅವನು ಯಾವ ಲೇಪನೂ ಎಂದೂ ಎಲ್ಲಿದ್ರೂ ಆಗೋದಿಲ್ಲ ಅವನಿಗೆ. ಅಂತಹ ಪರಮಾತ್ಮ ಅಶೇಷ ದೇಹಿನಾಂ, ಆತ್ಮನಃ, ಎಲ್ಲ ದೇಹಧಾರಿಗಳು ಅಂತ ಯಾರಿದ್ದೀವಿ ನಾವೆಲ್ಲ, ಅವರ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ. ಅವನು ಎಂತಹವನು? ಸಖ್ಯು, ನಿಮ್ಮ ಮಿತ್ರ ಅವನು. ಇದು ಯಾಕಪ್ಪ ಹೇಳಿದ್ದಾರೆ ಅಂದರೆ, ಮಿತ್ರ ಅಂತಂದರೆ ನಮಗೆ ಭಾರಿ ಸಂತೋಷ. ಯಾಕೆಂದರೆ ಮಿತ್ರನಾದವನು, ಮಿತ್ರ ಶಬ್ದಕ್ಕೆ ಆಚಾರ್ಯರು ಅರ್ಥ ಬರೀತಾರೆ ಗೀತಾ ಭಾಷ್ಯದಲ್ಲಿ, ಜ್ಞಾನವನ್ನು ಕೊಟ್ಟು ರಕ್ಷಣೆ ಮಾಡುವವನು ಅಂತ. ಅಲ್ಲಿ ಮಾತ್ರ ಎರಡು ಅಕ್ಷರ ಇದೆ ನೋಡಿ. ಮಾ ಅಂದರೆ ಮಾನೆ ಅಂದರೆ ಜ್ಞಾನ ಅಂತ ಅರ್ಥ. ಪ್ರಮಾಣ, ಮಾನ ಕೇಳಿರಬೇಕು ನೀವು ಅಲ್ಲ, ಅದೆಲ್ಲ ಜ್ಞಾನ ಅಂತ ಅರ್ಥ. ತ್ರ ಅಂದರೆ ತ್ರೈನ್, ಪಾಲನೆ ಅಂತ ಧಾತು, ಕಾಪಾಡುವುದು. ಜ್ಞಾನವನ್ನು ಕೊಟ್ಟು ಕಾಪಾಡುವಂತಹ ಪರಮಾತ್ಮ ಅಂದರೆ ಸಾಮಾನ್ಯ ನಾವು ಮಿತ್ರ ಮಿತ್ರ ಸ್ನೇಹಿತರು ಅಂತ ಕರಿತೀವಲ್ವಾ, ಇದರ್ಥ ಇದೆ. ಇದು ಮಿತ್ರ ಶಬ್ದಕ್ಕೆ ಇದು ವಸ್ತುತಃ ನಿರ್ವಚನ, ಎಟಿಮಾಲಜಿಕಲ್ ಮೀನಿಂಗು. ಯಾವುದು ಮಿತ್ರ ಶಬ್ದಕ್ಕೆ? ಯಾರು ನಮಗೆ ಸ್ನೇಹಿತನಾದವನು, ನಾನು ತಪ್ಪು ದಾರಿಯಲ್ಲಿ ಹೋದರೆ
ಏ ಇದು ತಪ್ಪು ದಾರಿ ಕಣೋ, ಹೋಗಬೇಡ, ಇದು ಒಳ್ಳೆ ದಾರಿ ಅಂತ ಯಾರು ನಮ್ಮನ್ನು ತಪ್ಪು ದಾರಿಗೆ ಹೋಗದೆ ಇರುವ ಹಾಗೆ ಜ್ಞಾನವನ್ನು ಕೊಟ್ಟು ಕಾಪಾಡುತ್ತಾನೋ ಅವನು ವಸ್ತುತಃ ಮಿತ್ರ. ಅಂತಹ ಪರಮಾತ್ಮ ಅವನ ಉಪಾಸನೆ ಮಾಡುವುದರಲ್ಲಿ ಅತಿ ಪ್ರಯಾಸ ಕಹ ವಿದ್ಯತೆ, ಏನು ಕಷ್ಟ ಇಲ್ಲಪ್ಪ ಅಂತ ಪ್ರಹ್ಲಾದರಾಜರು ತಮ್ಮ ಸ್ನೇಹಿತರಿಗೆ ಹೇಳ್ತಾ ಇದ್ದಾರೆ. ಕಷ್ಟ ಆದರೆ ಬೇಡಪ್ಪ ಮಾಡೋದು, ತಣ್ಣಗೆ ಕೂತ್ಕೊಳ್ಳೋಣ, ನಮ್ಮ ಕೈಲೆಲ್ಲ ಆಗಲ್ಲ ಹೋಗಲ್ಲ ಅಂತ ಅನ್ಬೇಕು. ಆದರೆ ಪರಮಾತ್ಮನ ಉಪಾಸನೆ ಮಾಡುವುದರಲ್ಲಿ ಯಾವ ಕಷ್ಟವೂ ಇಲ್ಲ. ಅಲ್ಲ, ಯಾವ ಕಷ್ಟವೂ ಇಲ್ಲ ಅಂತ ನೀ ಹೇಳ್ತಾ ಇದೀಯ ಪ್ರಹ್ಲಾದ, ಆದರೆ ನೀನೇ ಹಿಂದೆ ಎಲ್ಲ ಆ ಅನಿಷ್ಟ ರೂಪ, ಅದು ಈ ಥರ ಬಿಂಬರೂಪಿ ಪರಮಾತ್ಮ ಇರ್ತಾನೆ, ಅದು ಯಾರೋ ಬಂದು ಹೇಳಬೇಕು, ಅದರದ್ದು ಮತ್ತೆ ಅದರದ್ದು ರೂಪ, ಅದರದ್ದು ಅವನ ಸಮಸ್ತ ಅವಯವಗಳನ್ನು ಚಿಂತನೆ ಮಾಡಬೇಕು, ಎಷ್ಟು ಕಷ್ಟ ಇದೆ ಅದು ಅಂತ ನೀನೇ ಹೇಳಿದ್ದೆ. ಈಗ ನೀನು ಏನು ಕಷ್ಟ ಇಲ್ಲ ಅಂತ ಇದೆಯಾ, ಏನು ನಂಬೋಣ ನಿನ್ನನ್ನು, ನೀನು ನಂಬಲಿಕ್ಕೆ ಆಗಲ್ಲ ಅಂತಂದರೆ ಅದಕ್ಕೆ ಪ್ರಹ್ಲಾದರಾಜರು ಹೇಳ್ತಾರೆ, ಇಲ್ಲ, ಎರಡು ತರಹ ಇದೆ, ಸಾಮಾನ್ಯೋಪಾಸನೆ ವಿಶೇಷೋಪಾಸನೆ ಅಂತ ಎರಡು ಥರ ಇದೆಯಪ್ಪ. ಸಾಮಾನ್ಯ ಉಪಾಸನೆಗೆ ಏನು ಕಷ್ಟ ಇಲ್ಲ, ಅದಕ್ಕೆಲ್ಲ ಏನು ಅಪರೋಕ್ಷ ಜ್ಞಾನ ನಿಯತ ಗುರುಗಳು ಬಂದು ಹೇಳ್ತಾರೆ, ಅದೆಲ್ಲ ಏನು ಅಷ್ಟೊಂದು ಕಷ್ಟ ಇಲ್ಲ, ಸಾಮಾನ್ಯ ಉಪಾಸನೆ ಮಾಡಬಹುದು. ಓಹ್, ಹಂಗಾರೆ ಸಾಮಾನ್ಯ ಉಪಾಸನೆ ಮಾಡಿದ್ರೇನೆ ಮೋಕ್ಷ ಆಗುತ್ತಾ? ಹಂಗಾರೆ ಇಷ್ಟೊತ್ತು ತನಕ ಏನು ಹೇಳಿದ್ದೆ ವಿಶೇಷ ಉಪಾಸನೆ, ಆ ಅನಿಷ್ಟ ರೂಪಗಳಲ್ಲಿ ಎಲ್ಲ ಅವಯವಗಳು ಬೇಡವಾ? ಅದು ಬೇಕು ಬೇಕು, ಆದರೆ ಫಸ್ಟ್ ಸ್ಟೆಪ್ಪಲ್ಲಿ ಬೇಡ. ಮೊದಲನೇ ಹಂತದಲ್ಲಿ ಸಾಮಾನ್ಯ ಉಪಾಸನೆಯನ್ನೇ ಮಾಡಬಹುದು ಅಂತ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ. ಅಂದರೂ ನಮಗೆ ಗೊತ್ತಾಗಲಿಲ್ಲ, ಏಕೆಂದರೆ ಶ್ಲೋಕದಲ್ಲಿ ಏನಿದೆ, ಸಾಮಾನ್ಯತಃ ಅಂತ ಇದೆ. ಸಾಮಾನ್ಯಕಾರೇಣ ಉಪಾಸನೆ ಮಾಡ್ರಿ, ಕಿಂ ವಿಷಯೋಪಪಾದನೈ, ವಿಶೇಷವಾದ ವಿಷಯಗಳನ್ನು ಉಪಪಾದನೆ ಮಾಡೋದ್ರಿಂದ ಏನು, ಬೇಡ ಬಿಡಿ ಅದನ್ನು ಅಂತ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ. ತುಂಬ ಡೀಟೇಲ್ ಆಗಿ ಆ ಉಪಾಸನೆ, ಒಂದು ರೂಪ ಅದೆಲ್ಲ ಬಿಟ್ಕೊಳ್ಳೋಣ, ಸಾಮಾನ್ಯ ಉಪಾಸನೆ ಮಾಡ್ರಿ ಅಂತ ಈ ಶ್ಲೋಕದಲ್ಲಿ ಗೊತ್ತಾಗತ್ತಷ್ಟೆ. ಏನದು ಸಾಮಾನ್ಯ ಉಪಾಸನೆ ಗೊತ್ತಾಗೋದಿಲ್ಲ. ಅದಕ್ಕೆ ವಿಷ್ಣು ತೀರ್ಥರು ಅದನ್ನು ಸ್ವಲ್ಪ ವಿವರಣೆ ಮಾಡ್ತಾರೆ ನೋಡ್ರಿ. ಹೃದಯಾವಕಾಶೇ ಸಾಮಾನ್ಯತಃ ತಾವದುಪಾಸನಂ ಕಾರ್ಯಂ. ಹೃದಯದಲ್ಲಿ ಹೃದಯಾಕಾಶ ಅಂತಿದೆ, ಅಂದರೆ ನಮ್ಮ ಹೃದಯದಲ್ಲಿ ಒಂದು ಸ್ಪೇಸ್ ಇದೆ. ಆ ಜಾಗದಲ್ಲಿ ಪರಮಾತ್ಮನ ಸಾಮಾನ್ಯ ಉಪಾಸನೆಯನ್ನು ಮಾಡಬೇಕು ಅಂತ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ. ಅಲ್ಲಿ ಅಂತಹ ಸಾಮಾನ್ಯ ಉಪಾಸನೆಯನ್ನು ಮಾಡಿದಾಗ ಏನಾಗತ್ತಪ್ಪ, ಆ ಸಾಮಾನ್ಯ ಉಪಾಸನೆ ಏನು ಅಂತ ಹೇಳ್ತಾರೆ ಮುಂದೆ, ಆದರೆ ಆ ಪ್ರಾಸೆಸ್ ಹೇಳ್ಬಿಡ್ತಾರೆ ಮೊದಲು. ಸಾಮಾನ್ಯ ಉಪಾಸನೆ ಮಾಡಿದ ಮೇಲೆ ತತ್ರ ಮನಃ ಅವಧಾನೆ ಸತಿ, ಅಲ್ಲಿ ಮನಸ್ಸು ಆ ಹೃದಯಾಕಾಶದಲ್ಲಿ ಪರಮಾತ್ಮನ ರೂಪವನ್ನು ಚಿಂತನೆ ಮಾಡಿದಾಗ ಅಲ್ಲಿ ಮನಸ್ಸು ನೆಡಬೇಕು, ಅಂದರೆ ಫೋಕಸ್ ಆಗಿರಬೇಕು, ಹೊಯ್ದಾಡಬಾರ್ದು. ಅವಾಗ ಏನಾಗತ್ತೆ, ತದ್ ಉಪಾಸನಾವರ್ಧಿತ ಭಕ್ತಿ ವಿಶುದ್ಧ ಮನಸಃ. ಆ ಸಾಮಾನ್ಯ ಉಪಾಸನೆ ಮಾಡಿ 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 ಅದರಿಂದ ಭಕ್ತಿ ಹೆಚ್ಚಾಗತ್ತೆ. ಆ ಭಕ್ತಿ ಹೆಚ್ಚಾಗಿ ಮನಸ್ಸು ಶುದ್ಧ ಆಗತ್ತೆ. ಅವಾಗ ವಿಶೇಷಾಕಾಂಕ್ಷಾಯಾಮ್, ಏನಪ್ಪ ಇಷ್ಟು ಸಾಮಾನ್ಯ ಉಪಾಸನೆ ಆಯಿತು, ಮತ್ತು ಆ ವಿಶೇಷ ಉಪಾಸನೆ ಅಂದರೆ ಹೇಗೆ ಮಾಡಬೇಕು, ಅದು ಹೇಗೆ ಮಾಡಬೇಕು ಅಂತ ಜಿಜ್ಞಾಸೆ ಹುಟ್ಟತ್ತೆ. ಆವಾಗ ನಾನು ನಿಮಗೆ ಆ ವಿಶೇಷವಾದ ಉಪಾಸನೆಯ ರೀತಿ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. ನಿಮಗೆ ತಿಳ್ಕೊಳ್ಳಿಕ್ಕೆ ಶಕ್ಯ ಇದೆ, ನೀವು ಉಪಾಸನೆ ಮಾಡ್ಬೋದು. ಆದರೆ ಮೊದಲನೇ ಹಂತದಲ್ಲಿ ನೀವು ಸಾಮಾನ್ಯ ಉಪಾಸನೆ ಮಾಡ್ರಿ, ಅದಕ್ಕೇನು ಕಷ್ಟ ಇಲ್ಲ, ಸಾಮಾನ್ಯ ಉಪಾಸನೆ ಮಾಡಲಿಕ್ಕೆ ಕಷ್ಟ ಇಲ್ಲ. ಅಂದರೆ ಅರ್ಥ ಏನು ಗೊತ್ತಾ,
ವಿಶೇಷೋಪಾಸನೆ ನೇರವಾಗಿ ಹೋಗ್ಬಿಟ್ರೆ ಕಷ್ಟ. ಆದರೆ ಸಾಮಾನ್ಯ ಉಪಾಸನೆಯನ್ನು ಮಾಡಿ ಆಮೇಲೆ ವಿಶೇಷೋಪಾಸನೆಯನ್ನು ಮಾಡಿದ್ರೆ ಕಷ್ಟ ಇಲ್ಲ. ಇವಾಗ ಸ್ವಲ್ಪ ಇದನ್ನು ಸರಿಯಾಗಿ ತಿಳ್ಕೊಳ್ಬೇಕು. ಹಿಂದಿನ ಶ್ಲೋಕದಲ್ಲಿ ಏನು ಬಂತು ಅಂತ ಕೇಳಿದ್ರೆ, ಸ್ಥೂಲೋಪಾಸನೆಯನ್ನು ಮಾಡಿ, ಅಂದರೆ ಈಗ ಸ್ಥೂಲವಾದ ಏನು, ಈಗ ನರಸಿಂಹದೇವ್ರ ಪ್ರತಿಮೆ ಇದೆ, ದೇವಸ್ಥಾನಕ್ಕೆ ಹೋಗ್ತೀವಿ, ನಮ್ಮನೆಯಲ್ಲೇ ಕೃಷ್ಣನ ಪ್ರತಿಮೆ ಇದೆ, ಇನ್ನೇನೋ ಹಯಗ್ರೀವ ದೇವರ ಫೋಟೋ ಇದೆ, ಒಟ್ಟು ಯಾವುದೋ ಒಂದು ಪರಮಾತ್ಮನ ಸ್ಥೂಲವಾದ ರೂಪವನ್ನು ಚಿಂತನೆ ಮಾಡಿ, ಅಥವಾ ಆ ಮೊದಲನೇ ಶ್ಲೋಕದಲ್ಲಿ ಬಂತಲ್ಲ, ಇಡೀ ಬ್ರಹ್ಮಾಂಡ, ಆ ಇಡೀ ಬ್ರಹ್ಮಾಂಡವೇ ಪರಮಾತ್ಮನ ಒಂದು ಪ್ರತಿಮೆ, ಆ ಪ್ರತಿಮೆಯನ್ನು ಉಪಾಸನೆ ಮಾಡಿ 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 ಸ್ಥೂಲ ರೂಪದ ಉಪಾಸನೆಯನ್ನು ಮಾಡಿ ಆಮೇಲೆ ಸೂಕ್ಷ್ಮ ರೂಪಕ್ಕೆ ಬರಬೇಕು. ಆ ಸೂಕ್ಷ್ಮ ರೂಪ ಯಾರು ಉಪಾಸನೆ ಮಾಡ್ತಾರೋ ಅವರ ದೇಹದಲ್ಲೇ ಅದನ್ನು ಚಿಂತನೆ ಮಾಡಬೇಕು. ಅದು ಹೆಂಗೆ ಮಾಡಬೇಕು? ಅದು ಮಣ್ಣಿಂದೆಲ್ಲ ಮಾಡಲಿಕ್ಕಾಗಲ್ಲ, ದೇಹದೊಳಗೆ ಅದೆಲ್ಲ ಹೋಗಲ್ಲ. ಅದರಿಂದ ಮನಸ್ಸಿಂದ ಆ ವಾಸನ, ಆ ಸ್ಥೂಲ ರೂಪವನ್ನು ಚಿಂತನೆ ಮಾಡಿ, ಅದನ್ನು ಪೂಜೆ ಮಾಡಿ, ಅದನ್ನು ಸ್ಮೃತಿಯಲ್ಲಿ ತೆಗೆದುಕೊಂಡು ಅದನ್ನೇ ಜಪ ಮಾಡಿ 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 ಏನಾಗುತ್ತೆ, ಅದರದ್ದೊಂದು ಇಂಪ್ರೆಷನ್, ವಾಸನ ಅಂದರೆ ಇಂಪ್ರೆಷನ್ ಅಂತ ಇಟ್ಕೊಳ್ಳಿ, ಅದು ನಮ್ಮ ಮನಸ್ಸಿನಲ್ಲಿ ಮೂಡುತ್ತೆ. ಅಂತಹ ವಾಸನಾಮಯವಾದ ಒಂದು ಪದಾರ್ಥವನ್ನು ತೆಗೆದುಕೊಂಡು ಮನಸ್ಸಿನಲ್ಲಿ ಆಮೇಲೆ ಸೂಕ್ಷ್ಮ ರೂಪದ ಧ್ಯಾನವನ್ನು ಮಾಡಬೇಕು ಅಂತ ಹಿಂದಿನ ಶ್ಲೋಕದಲ್ಲೆಲ್ಲ ಬಂದಿತ್ತು. ಈಗೇನು ಹೇಳ್ತಾ ಇದ್ದಾರೆ? ಈಗ ಸಾಮಾನ್ಯತಃ ಉಪಾಸನೆ ಅಂದರೆ ಅಂತಂದರೆ ಸ್ಥೂಲ ರೂಪದ ಹೇಳ್ತಾ ಇಲ್ಲ, ಸೂಕ್ಷ್ಮ ರೂಪದಲ್ಲೇ ಎರಡು ಹಂತಗಳ, ಒಂದು ಸಾಮಾನ್ಯ ಉಪಾಸನೆ, ಇಂದು ವಿಶೇಷೋಪಾಸನೆ ಅಂತ ಸೂಕ್ಷ್ಮ ರೂಪದ ಉಪಾಸನೆ ಇದು. ಹೌದು, ಈ ಅಸುರ ಬಾಲಕರು ಇವರೆಲ್ಲ ಮತ್ತೆ ಸ್ಥೂಲ ರೂಪ ಉಪಾಸನೆ ಮಾಡಿಬಿಟ್ಟಿದ್ರ ಆಲ್ರೆಡಿ? ಇದೆಲ್ಲ ಸಣ್ಣ ಸಣ್ಣ ಬಾಲಕರು ಇವರೆಲ್ಲ, 7, 6, 8 ವಯಸ್ಸಿನವರು. ಇವ್ರಿಗೆ ನೇರವಾಗಿ ಸೂಕ್ಷ್ಮ ರೂಪ ಉಪಾಸನೆಯನ್ನು ಸಾಮಾನ್ಯತಃ ವಿಶೇಷತಃ ಏನು ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ, ಇದೇನು ಕೂಡುತ್ತೆ ಅಂತಂದರೆ ಅದಕ್ಕೆ ವಿಷ್ಣು ತೀರ್ಥರು ಹೇಳ್ತಾರೆ, ಜನ್ಮಾಂತರ ಚೀರ್ಣ ಸ್ಥೂಲೋಪಾಸನಾನ್ ಅಸುರ ಬಾಲಕಾನ್ ಪ್ರತಿ ಪ್ರಹ್ಲಾದೇನ ಪ್ರಥಮತಃ ಏವ ಸೂಕ್ಷ್ಮೋಪಾಸನಂ ಅಭಿಹಿತಂ. ಆ ಪ್ರಹ್ಲಾದರಾಜರ ಜೊತೆ ಇರುವ ಅವನ ಸ್ನೇಹಿತರು ಇದ್ದಾರಲ್ಲ, ಅವರು ನಿಮ್ಮ ಸ್ನೇಹಿತರಂತೆ ಅಲ್ಲ. ಅವರೆಲ್ಲ ಬೇರೆ ಹಿಂದಿನ ಜನ್ಮಗಳಲ್ಲಿ ಆಚೀರ್ಣ ಸ್ಥೂಲೋಪಾಸನಾನ್, ಸ್ಥೂಲ ಉಪಾಸನೆಯನ್ನು ಮಾಡಿ ಅವರ ಮನಸ್ಸನ್ನು ಹದ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರ ಮನಸ್ಸಿನ ವಾಸನಾದಲ್ಲಿ ಆ ಇಂಪ್ರೆಷನ್ಸು, ಆ ವಾಸನ, ಪರಮಾತ್ಮನ ರೂಪ ಹೇಗಿರುತ್ತೆ ಚೆನ್ನಾಗೇ ಹದಭರಿತವಾಗಿದೆ ಅವರ ಮನಸ್ಸು. ಅದಕ್ಕೆ ಅವರನ್ನು ಕುರಿತು ಪ್ರಹ್ಲಾದರಾಜರು ಸೂಕ್ಷ್ಮ ಉಪಾಸನೆಯನ್ನು ಮಾಡ್ರಿ ಅಂತ ಹೇಳ್ತಾ ಇರೋದು. ಆದ್ದರಿಂದ ಇದು ನಮಗೆ, ನಾವು ಸ್ಥೂಲೋಪಾಸನೆಯನ್ನು ಮಾಡಿದ್ದೀವೋ ಇಲ್ವೋ ನಮಗೆ ಗೊತ್ತಿಲ್ಲ. ನೀವು ಅವರವರು ವಿಚಾರ ಮಾಡಬೇಕು, ಎಷ್ಟು ಸ್ಥೂಲೋಪಾಸನೆಯನ್ನು ಮಾಡಿದ್ದೀವಿ, ಎಷ್ಟು ಮನಸ್ಸು ಶುದ್ಧ ಆಗಿದೆ. ಯಾರು ಶುದ್ಧ ಆಗಿದೆಯೋ ಅವರು ಆ ಸೂಕ್ಷ್ಮ ಉಪಾಸನೆಯನ್ನು ಮೊದಲನೇ ಹಂತದಲ್ಲಿ ಹೇಗೆ ಮಾಡಬೇಕು ಅಂತ ಈ ಶ್ಲೋಕದಲ್ಲಿ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಇನ್ನೊಂದು ವಿಷಯ ಏನಂದರೆ, ಹರೇಹೇ ಅಂತ ಶಬ್ದ ಇದೆ ಈ ಶ್ಲೋಕದಲ್ಲಿ. ಹರೇಹೇ ಅಂತಂದರೆ ಪರಮಾತ್ಮ ಅಂತ ಒಂದು ಅರ್ಥ ಇದೆ ನಿಜ, ಆದರೆ ಅಷ್ಟೇ ಅಲ್ಲ, ನಮ್ಮ ಬಿಂಬ ರೂಪಿ ಪರಮಾತ್ಮ ಇದ್ದಾನಲ್ವಾ, ಅದು ಆ ನಿಯತ ಗುರುಗಳು ಬಂದು ಹೇಳ್ತಾರೆ, ನಿನ್ನ ಬಿಂಬರೂಪ ಈ ತರಹ ಇದೆ. ಅದರ ವಿವರಣೆಯನ್ನು ಕೊಟ್ಟಾಗ ಅದರ ಉಪಾಸನೆಯನ್ನು ಮಾಡಬೇಕು. ಅದು ನಿರಂತರ ಉಪಾಸನೆ ಮಾಡಿ ಅಪರೋಕ್ಷ ಜ್ಞಾನ ಆಗತ್ತೆ. ಆದರೆ ಅದು ವಿಶೇಷೋಪಾಸನೆ. ಅದಕ್ಕಿಂತ ಮುಂಚೆ ಈ ಸಾಮಾನ್ಯ ಉಪಾಸನೆ ಮಾಡಬೇಕು. ಅವಾಗ ಏನಂತ ಮಾಡೋದು? ಬಿಂಬರೂಪ ಗೊತ್ತೇ ಇರಲ್ವಲ್ಲ ಅಂತಂದರೆ, ಹರಿಹಿ, ಅವನು ಹರಿ. ಹರಿ ಅಂದರೆ ಕೆಲವರು ಇಲ್ಲಿ ನರಸಿಂಹ ಅಂತ ಅರ್ಥ ಮಾಡಿದ್ದಾರೆ. ಬಿಂಬರೂಪಿ ಪರಮಾತ್ಮ ಯಾರು ಅಂತ ಗೊತ್ತಿಲ್ಲದೆ ಇರುವಾಗ ನರಸಿಂಹದೇವರು
ಶ್ರೀಹರಿ ಅವನೇ ಬಿಂಬನ ಸಾಮಾನ್ಯ ರೂಪ. ಎಲ್ಲ ಬಿಂಬ, ಎಲ್ಲ ಜೀವರ ಸಾಮಾನ್ಯ ರೂಪ ಏನು? ಹರಿ. ಅಂತಹ ಹರಿಯ ಉಪಾಸನೆಯನ್ನ ಮಾಡಬೇಕು ಅಂತರ್ಥ ಅಂತ ಕೆಲವರು ವ್ಯಾಖ್ಯಾನಕಾರ ಬರೆದಿದ್ದಾರೆ. ಅದನ್ನ ಇವರೇನು ಬರೆದಿಲ್ಲ, ವಿಷ್ಣು ತೀರ್ಥರು, ಆದರೆ ಕೆಲವರು ವ್ಯಾಖ್ಯಾನಕಾರರು ಬರೆದಿದ್ದಾರೆ. ಸರಿ, ಏನದು ಸಾಮಾನ್ಯೋಪಾಸನೆ ಅಂದರೆ ಅಂತ ಕೇಳಿದರೆ, ಕೇಚಿತ್ ಸ್ವದೇಹಾಂತರ್ಹೃದಯಾವಕಾಶೇ ಪ್ರಾದೇಶ ಮಾತ್ರಂ ಪುರುಷಂ ವಸಂತಂ ಚತುರ್ಭುಜಂ ಕಂಜರಥಾಂಗ ಶಂಕ ಗದಾಧರಂ ಧಾರಣಯ ಸ್ಮರಂತಿ ಅಂತ ಶುಕಾಚಾರ್ಯರು, ಇದು 2ನೇ ಸ್ಕಂದದಲ್ಲಿ ಬರುವ ಶ್ಲೋಕ. ಶುಕಾಚಾರ್ಯರು ಯಾರು ಸ್ಥೂಲ ರೂಪ ಚಿಂತನೆಯನ್ನ ಮುಗಿಸಿಕೊಂಡು ಸಾಧನೆ ಮಾಡಿಕೊಂಡಿರ್ತಾರೋ ಅವರು ಸೂಕ್ಷ್ಮ ಬಿಂಬ ರೂಪ ಧ್ಯಾನಕ್ಕೆ ಯೋಗ್ಯತೆಯನ್ನು ಸಂಪಾದನೆ ಮಾಡಿಕೊಂಡಂತೆ. ಸ್ಥೂಲ ರೂಪದ ಚಿಂತನೆ ಧ್ಯಾನವನ್ನು ಮುಗಿಸಿದ ಮೇಲೆ ಅವ್ರೇನು ಮಾಡ್ತಾರಪ್ಪ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅದನ್ನೇ ವಿಷ್ಣು ತೀರ್ಥರು ಬರೀತಾರೆ. ಆಯ್ತಪ್ಪ, ವಿಶೇಷ ಚಿಂತನೆ ಆಮೇಲೆ ಮಾಡೋಣ, ಸಾಮಾನ್ಯಮೇವ ಕಥಂ, ಸಾಮಾನ್ಯ ಉಪಾಸನೆ ಅಂತಂತ ಇದ್ದೀರಿ, ಸೂಕ್ಷ್ಮ ರೂಪದ್ದು ಏನದು, ಅದನ್ನು ಸ್ವಲ್ಪ ಹೇಳಪ್ಪ ಅಂತ ಇವ್ರು ಕೇಳ್ತಾ ಇಲ್ಲ. ಯಾಕೆ ಪ್ರಹ್ಲಾದರಾಜರ ಸ್ನೇಹಿತರು ಕೇಳ್ತಾ ಇಲ್ಲ, ಇದು 2ನೇ ಸ್ಕಂದದಲ್ಲಿ ಬಂದಿರೋದು. ಪರೀಕ್ಷಿತ್ ರಾಜ ಕೇಳ್ತಾ ಇದ್ದಾನೆ, ಯಾವುದದು ಸಾಮಾನ್ಯ ರೂಪ? ನಾವು ಅಲ್ಲೇ ತತ್ರೈವ ತಾವತ್ ವಯಂ ಪ್ರವರ್ತಾಮಹೆ, ಅದೇನು ಸಾಮಾನ್ಯ ಉಪಾಸನೆ ಅದನ್ನು ಹೇಳ್ರಿ, ನಾವಲ್ಲೇ ನಾವು ಪ್ರವೃತ್ತಿಯನ್ನು ಮಾಡ್ತೀವಿ. ಯಾಕೆಂದರೆ ವಿಶೇಷೋಪಾಸನೆ ಸಿಕ್ಕಾಪಟ್ಟೆ ನಮ್ಮ ಕೈಲಿ ಆಗತ್ತೋ ಇಲ್ವೋ ನಮಗೆ ಡೌಟ್ ಇದೆ, ಸ್ವಲ್ಪ ಹೇಳ್ರಿ ಏನು ಅಂತ ಕೇಳಿದ್ದಕ್ಕೆ ಇಲ್ಲಿಂದ 203ರಿಂದ ಒಟ್ಟು 6 ಶ್ಲೋಕ ಸೂಕ್ಷ್ಮ ರೂಪ ಉಪಾಸನೆ ಹೇಗೆ, ಸೂಕ್ಷ್ಮ ಒಂದೇ ಅಲ್ಲ, ಸಾಮಾನ್ಯತಃ ಸೂಕ್ಷ್ಮ ರೂಪ ಉಪಾಸನೆ ಅಂದರೆ ಏನು, ಅದನ್ನು ಎಲ್ಲರೂ ಮಾಡಬಹುದು. ಯಾರು ಸ್ಥೂಲ ರೂಪ ಚಿಂತನೆಯನ್ನ ಮಾಡಿ ಸಾಧನೆ ಮಾಡಿಕೊಂಡಿರ್ತಾರೋ ಅವರು ಸೂಕ್ಷ್ಮ ರೂಪ ಉಪಾಸನೆಯನ್ನು ಮಾಡಬಹುದು. ಈ ಶ್ಲೋಕದ್ದು ಪದಶಃ ಅರ್ಥ ಹೀಗೆ: ಕೇಚಿತ್ ಸ್ವದೇಹಾಂತರ್ಹೃದಯಾವಕಾಶೆ ಪ್ರಾದೇಶ ಮಾತ್ರಂ ಪುರುಷಂ ವಸಂತಂ ಚತುರ್ಭುಜಂ ಕಂಜರಥಾಂಗ ಶಂಕ ಗದಾಧರಂ ಧಾರಣೆಯ ಸ್ಮರಂತಿ. ಹಾಗೇ ಇದೆ, ಏನು ಕಷ್ಟವಾದ ಪದಗಳಿಲ್ಲ. ಇದಕ್ಕೆ ಅರ್ಥ ಬರಿಬೇಕಾದ್ರೆ ಮುಂಚೆ ವಿಷ್ಣು ತೀರ್ಥರು ಸ್ವಲ್ಪ ಕೆಲವು ವಿಷಯಗಳನ್ನು ಹೇಳ್ತಾರೆ. ಧ್ಯಾನ ಅಂದರೆ ಏನು ಅಂತ ಮೊದಲು ತಿಳ್ಕೊಳ್ಳಿ ಅಂತ. ಈಗ ವಿಷಯ ಬೇರೆ, ಪ್ರಾಸೆಸ್ ಬೇರೆ. ವಿಷಯ ಏನು, ಯಾವುದನ್ನು ಫೋಕಸ್ ಮಾಡಿ ನಾನು ಧ್ಯಾನವನ್ನು ಮಾಡಬೇಕು, ಅದು ಸ್ಥೂಲ ರೂಪ ಆಯಿತು. ಆಮೇಲೆ ಸೂಕ್ಷ್ಮ ರೂಪ ಅಂದರು, ಸೂಕ್ಷ್ಮ ರೂಪದಲ್ಲಿ ಸಾಮಾನ್ಯತಃ ಸೂಕ್ಷ್ಮ ರೂಪ, ವಿಶೇಷತಃ ಸೂಕ್ಷ್ಮ ರೂಪ, ಇದೆಲ್ಲ ಏನು ಧ್ಯಾನ ಮಾಡಬೇಕಾದ್ರೆ ಅದರ ಸಬ್ಜೆಕ್ಟು ಈ ವಿಷಯ ಏನು, ಯಾವುದರ ಬಗ್ಗೆ ನಾವು ಧ್ಯಾನ ಮಾಡಬೇಕು ಅಂತ ಅವಲ್ಲ. ಆ ಧ್ಯಾನ ಅಂದ್ರೇನೆ ಏನು ಅಂತ ಸ್ವಲ್ಪ ತಿಳ್ಕೊಳ್ಳಿ ಅಂತ ವಿಷ್ಣು ತೀರ್ಥರು ಏನು ಮಾಡ್ತಾರೆ, ಸ್ವಲ್ಪ ಧ್ಯಾನದ ಬಗ್ಗೆ ಬರೀತಾರೆ. ಅವ್ರು ಬರೀತಾರೆ, ಅತ್ರ ಅಪರೋಕ್ಷ ಜನಿಕಾ ತಿಸ್ರಃ ಮನೋವೃತ್ತಯ. ನೋಡಿ, ಅಪರೋಕ್ಷ ಜ್ಞಾನವನ್ನು ಹುಟ್ಟಿಸುವಂತಹ ಮನೋವೃತ್ತಿಗಳು ಅಂದರೆ ಮನಸ್ಸಿನ ಕೆಲವು ಆಕ್ಟಿವಿಟೀಸ್, ಮನಸ್ಸಿನಿಂದಲೇ ಮಾಡುವ ಕೆಲಸಗಳು, ಅದು 3 ತರಹ ಇದೆ: ಧಾರಣ, ಧ್ಯಾನ, ಸಮಾಧಿ ಅಂತ 3 ತರಹ ಇದೆ. ಇದನ್ನು ಆಚಾರ್ಯರು ಹೇಳಿದ್ದಾರೆ ತಂತ್ರಸಾರದಲ್ಲಿ, ಮತ್ತೆ ಭಾಗವತದಲ್ಲೂ ಬರುತ್ತೆ, ಕಪಿಲ ಗೀತೆಯಲ್ಲಿ ಬರುತ್ತೆ, ಏಕಾದಶ ಸ್ಕಂದದಲ್ಲಿ ಬರುತ್ತೆ. ಧಾರಣ ಅಂದ್ರೇನು? ಆಚಾರ್ಯರು ಹೇಳ್ತಾರೆ, ಖಂಡ ಸ್ಮೃತಿ ಧಾರಣಾ ಸ್ಯಾತ್ ಅಖಂಡ ಧ್ಯಾನ ಮುಚ್ಚತೆ ಅಂತ ತಂತ್ರಸಾರದಲ್ಲಿ ಹೇಳಿದ್ದಾರೆ. ಖಂಡಸ್ಮೃತಿ ಧಾರಣಾ ಸ್ಯಾತ್
ಅಂದರೆ ನಾವು ಯಾವುದೋ ಒಂದು ಪದಾರ್ಥವನ್ನು ಧ್ಯಾನ ಮಾಡಬೇಕು ಅಂತ ಅನ್ಕೋತೀವಲ್ಲ, ಆ ಪದಾರ್ಥವನ್ನು ಧ್ಯೇಯ ಅಂತ ಕರೀತಾರೆ. ಧ್ಯಾನಕ್ಕೆ ವಿಷಯವಾದದ್ದು ಧ್ಯೇಯ. ಆ ಧ್ಯೇಯವಾದ ಪದಾರ್ಥದ ಭಾಗಶಃ ಧ್ಯಾನ ಮಾಡುವುದು. ಉದಾಹರಣೆಗೆ ಈಗ ನನ್ನ ಎದುರುಗಡೆ ಈಗ ಸ್ಥೂಲದ್ದು ತಗೊಳ್ಳೋಣ. ಸ್ಥೂಲದ್ದು ಹೇಳಿದ್ರೆ ಅದೇ ಥರ ಸೂಕ್ಷ್ಮದ್ದು ಮಾಡ್ಕೊಳ್ಬಹುದು. ಸ್ಥೂಲ ರೂಪಿ ಪರಮಾತ್ಮ ಇದ್ದಾನೆ. ಈಗ ಉದಾಹರಣೆಗೆ ಪಾತಾಳಮೇತಸ್ಯ ಹಿ ಪಾದಮೂಲಂ ಅಂತ ಭಾಗವತದಲ್ಲಿ ಇಡೀ ಬ್ರಹ್ಮಾಂಡ ವರ್ಣನೆ ಇದೆ. ಆ ಇಡೀ ಬ್ರಹ್ಮಾಂಡದವೇ ಒಂದು ಪರಮಾತ್ಮನಿಗೆ ಪ್ರತಿಮೆ. ಆ ಬ್ರಹ್ಮಾಂಡದಲ್ಲಿ ಪರಮಾತ್ಮ ಇದ್ದಾನೆ, ಇದ್ರ ಧ್ಯಾನ ಮಾಡ್ಬೇಕೀಗ. ಏನ್ರಿ, ಅವನದು ಪಾತಾಳ ಲೋಕ ಇದೆ, ಆ ಪಾತಾಳ ಲೋಕ ಅವನ ಪಾದದಲ್ಲಿ ಆಶ್ರಯವನ್ನ ಹೊಂದಿದೆ. ಹೀಗೆ ಒಂದೊಂದೇ ಲೋಕ ಹೇಳ್ತಾ 14 ಲೋಕಗಳನ್ನು ಹೇಳ್ತಾರೆ. ಈ 14 ಲೋಕಗಳನ್ನು ಚಿಂತನೆ ಮಾಡಬೇಕಾದ್ರೆ ಹೇಗೆ ಚಿಂತನೆ ಮಾಡ್ತೀವಿ ನಾವು? ಒಂದೊಂದೇ ಲೋಕ ಹೋಗಬೇಕು. ಅವನ ಪಾದ ಅದು ಪಾತಾಳದಲ್ಲಿ, ಅದಕ್ಕೆ ಆಶ್ರಯ ಇದೆ. ಆಮೇಲೆ ಮೇಲೆ ಬರಬೇಕು, ಅದ್ರ ಮೇಲೆ ಬರಬೇಕು. ಭೂಮಿ ಅದು ನಾಭಿಯನ್ನು ಆಶ್ರಯಿಸಿದೆ. ಹಾಗೆ ಮೇಲೆ ಹೋಗ್ತಾ ಹೋಗ್ತಾ ಸತ್ಯಲೋಕ ವೈಕುಂಠ ಇದು ಅವನ ತಲೆಯನ್ನು ಆಶ್ರಯಿಸಿದೆ ಅಂತ ಒಂದೊಂದೇ ಪರಮಾತ್ಮನ ಅವಯವಗಳನ್ನು ಚಿಂತನೆ ಮಾಡಿ ಅಲ್ಲಿ ಯಾವ ಲೋಕಗಳು ಆಶ್ರಯ ಹೊಂದಿದೆ, ಆಶ್ರಿತವಾಗಿವೆ ಅಂತ ಚಿಂತನೆ ಮಾಡಬೇಕಲ್ರಿ. ಇದಕ್ಕೇನಂತ ಕರೀತಾರೆ? ಖಂಡಶಃ ಧ್ಯಾನ ಅಂತ ಕರೀತಾರೆ. ಯಾಕೆ? ಪರಮಾತ್ಮನ ಒಂದೊಂದೇ ಅವಯವಗಳ ಚಿಂತನೆ, ಇಡೀ ಪರಮಾತ್ಮನ ರೂಪ ಅಲ್ಲ, ಒಂದೊಂದೇ ಅವಯವಗಳ ಚಿಂತನೆ ಮಾಡೋದು. ಈಗ ಇದರಲ್ಲೂ ಹಾಗೆ ಮಾಡ್ತೀವಿ. ಏನು, ಗಾಯತ್ರಿ ಮಂತ್ರದಲ್ಲೂ ಕೂಡ ಗಂಡಸರು ಏನು ಸಂಧ್ಯಾ ವಂದನೆಯಲ್ಲಿ ಮಾಡ್ತಾರೆ. ಆ ಗಾಯತ್ರಿ ಮಂತ್ರದಲ್ಲೂ ಕೂಡ ಕೆಲವು ಕಡೆ ಯಾವುದೋ ಭುವಃ ಅಂತಿದೆ, ಭೂರ್ಭುವಸ್ವಃ. ಭುವಃ ಅಂದರೆ ಏನಪ್ಪ? ಭುವಃ ಅಂದರೆ ಪರಮಾತ್ಮನ 2 ಕಾಲುಗಳಿದೆಯಲ್ವಾ, ಒಂದು ಕಾಲು ಆನಂದವನ್ನು ಕೊಡುವಂತಹದ್ದು, ಇನ್ನೊಂದು ಕಾಲು ಜ್ಞಾನವನ್ನು ಕೊಡುವಂತಹದ್ದು ಅಂತ ಚಿಂತನೆ ಮಾಡಬೇಕು ಅಂತ ಆಚಾರ್ಯರು ಹೇಳಿದ್ದಾರೆ ಋಗ್ಭಾಷ್ಯದಲ್ಲಿ. ಇವಾಗ ಏನಾಯ್ತೀಗ, ಆ ಪದವನ್ನು ನಾವು ಗಾಯತ್ರಿ ಮಂತ್ರ ಹೇಳಬೇಕಾದ್ರೆ ಚಿಂತನೆ ಮಾಡಿದ್ರೆ ಬರೀ ಪರಮಾತ್ಮನ ಕಾಲನ್ನು ಚಿಂತನೆ ಮಾಡ್ದಂಗೆ ಆಯಿತು. ಇದಕ್ಕೇನಂತಾರೆ? ಖಂಡಶಃ ಧ್ಯಾನ ಅಂತ ಕರೀತಾರೆ. ಇದು ಒಂದರ್ಥ. ಅಥವಾ ಇನ್ನೊಂದರ್ಥ ಏನು ಮಾಡಬಹುದು ಅಂದರೆ, ಖಂಡ ಸ್ಮೃತಿ ಅಂತಂದರೆ, ಖಂಡ ಅಂದರೆ ಬಿಟ್ಟು ಬಿಟ್ಟು ಅಂತ ಅರ್ಥ. ಇದು ನಮಗೆ ಬಹಳ ಪ್ರಸಿದ್ಧಿ, ನಮಗೆಲ್ಲ ನಾವು ಮಾಡೋದೇ ಹೀಗೆ. ಏನು ಬಿಟ್ಟು ಬಿಟ್ಟು ಅಂದರೆ, ಈಗ ಜಪ ಮಾಡ್ತಾ ಇರ್ತೀವಿ, ವಿಷ್ಣು ಸಹಸ್ರ ನಮ್ಮ ಬಾಯಲ್ಲಿ ಹೇಳ್ತಾ ಇರ್ತೀವಿ, ವಿಶ್ವಂ ವಿಷ್ಣು ಅಂದ ಕೂಡಲೇ ಸ್ವಲ್ಪ ಸ್ಟಾರ್ಟ್ ಮಾಡಬೇಕಲ್ವಾ, ಆವಾಗ ವಿಷ್ಣುವಿನ ಸ್ಮರಣೆ ಅಷ್ಟೇ. ಆಮೇಲೆ ವಿಷ್ಣುವಿನ ಸ್ಮರಣೆ ಇಲ್ಲವೇ ಇಲ್ಲ, ಬರೀ ಕೆಲಸ ಮಾಡ್ತಾ ಇರೋದು ಅದು ಇದು. ಕೊನೆಗೇನೋ ಮಂತ್ರ ಮುಂದೆ ಹೋಗ್ತಾ ಇಲ್ವಲ್ಲಪ್ಪ, ಏನಾಯ್ತು? ಇಲ್ಲ, ಸರ್ವಪ್ರಹರಣಾಯುಧ ಬಂದ್ಬಿಟ್ಟಿದೆ, ಮುಗೀತು ಅಂತ. ಅಂದ್ರೆ ಏನರ್ಥ? ಇದು ಖಂಡ ಸ್ಮೃತಿ. ಸ್ಟಾರ್ಟಿಂಗಲ್ಲಿ ಪರಮಾತ್ಮ ವಿಷ್ಣು ಅಂತ ಬಂತು, ಅದಾದಮೇಲೆ ವಿಷ್ಣು ಪತ್ತೆನೇ ಇಲ್ಲ. ಕೊನೆಯಲ್ಲೆಲ್ಲೋ ಮುಗಿದ ಮೇಲೆ ಇಷ್ಟೊತ್ತಂಗೆ ವಿಷ್ಣು ಸಹಸ್ರನಾಮ ಹೇಳ್ತಾ ಇದ್ದೆ ಅಂತ. ಅದು ಕೂಡ ಖಂಡ ಶಬ್ದದ ಅರ್ಥನೇ. ಅಂದರೆ ಒಟ್ಟು ಏನಾಯಿತು? ಧಾರಣ ಅಂದರೆ ನಾನು ಪರಮಾತ್ಮನ ಸ್ಮರಣೆಯನ್ನು ಮಾಡ್ತೀನಿ. ಸ್ಮರಣೆಯನ್ನು ಮಾಡಬೇಕಾದ್ರೆ ಒಂದು 3 ಸೆಕೆಂಡ್ 5 ಸೆಕೆಂಡ್ ಸ್ಮರಣೆಗೆ ಬಂತು, ಆಮೇಲೆ ಮನಸ್ಸು ಇನ್ನೆಲ್ಲೋ ಹೊಟ್ಟೋಯ್ತು. ಮತ್ತೆ ಅದನ್ನು ಎಳ್ಕೊಂಬಂದು ಮತ್ತೆ ಪರಮಾತ್ಮನ ಸ್ಮರಣೆಯನ್ನು ಮಾಡೋದು. ಇದಕ್ಕೇನಂತಾರೆ? ಧಾರಣ ಅಂತ ಕರೀತಾರೆ. ಸೊ 2, ಒಂದು ಪರಮಾತ್ಮನ ಅವಯವಗಳ ಸ್ಮೃತಿ ಧ್ಯಾನ, ಮತ್ತು ಆ ಪರಮಾತ್ಮನ ಅವಯವಗಳದೇ ಇರಲಿ ಅಥವಾ ಪರಮಾತ್ಮನ ಪೂರ್ಣ ರೂಪನೇ ಇರಲಿ, ಬೇರೆ ವಿಚಾರ. ಆದರೆ ಕಂಟಿನ್ಯೂಸ್ ಇಲ್ಲದೆ ಹೋದರೆ ಅದನ್ನು ಧಾರಣ ಅಂತ ಕರೀತಾರೆ. ಮತ್ತು ಧ್ಯಾನ ಅಂದ್ರೆ ಏನು? ಧ್ಯಾನ ಅಂದರೆ ಅದಕ್ಕೂ ಒಂದು ಆಚಾರ್ಯರು ಹೇಳಿಬಿಟ್ಟಿದ್ದಾರೆ ಲಕ್ಷಣ. ಮಾನಸ ವಾಸನಾಮಯಸ್ಯ ಮನಸಾ ಅವಲೋಕನಂ ಧ್ಯಾನಂ. ಇದೇ ಸೂಕ್ಷ್ಮ ರೂಪ ಅಂದರೆ. ಧ್ಯಾನ ಅಂದರೆ ಮನಸ್ಸಿನಲ್ಲಿ ವಾಸನಾಮಯವಾದ ಪರಮಾತ್ಮನ ಒಂದು ರೂಪ, ಅದನ್ನ ಮನಸ್ಸಿನಿಂದ ನೋಡಬೇಕು. ಅದು ಪುರಂದರದಾಸರು ಒಂದು ಹಾಡು ಮಾಡಿದಾರಲ್ಲ, ಕಣ್ಣಿನಿಂದಲಿ ನೋಡೋ ಹರಿಯ ಒಳಗಣ್ಣಿನಿಂದ ನೋಡೋ ಅಂತ. ಆ ಒಳಗಣ್ಣು ಅಂತಂದ್ರೆ ಈ ಮನಸ್ಸೇ. ಇದನ್ನ ನೋಡೋದು ಧ್ಯಾನ. ಅಷ್ಟೇ ಅಲ್ಲ, ಆಚಾರ್ಯ ಇನ್ನೊಂದು ಅಂಶ ಹೇಳ್ತಾರೆ, ಅಖಂಡ ಧ್ಯಾನ ಮುಚ್ಚತೆ.
ಧಾರಣದಲ್ಲಿ ಖಂಡ ಇತ್ತು, ಧ್ಯಾನದಲ್ಲಿ ಅಖಂಡ. ಅಖಂಡ ಅಂದರೆ ಮತ್ತೆ ಎರಡೂ ತಗೊಳ್ಬೇಕು. ಏನು? ಅದನ್ನೂ ಆಚಾರ್ಯ ಹೇಳಿದ್ದಾರೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ, ನೈರಂತರ್ಯಂ ಮನೋವೃತ್ತೇ ಧ್ಯಾನಮಿತ್ಯುಚ್ಯತೆ ಬುಧೈಹಿ. ನೈರಂತರ್ಯ ಅಂದರೆ ನಿರಂತರವಾಗಿ ಧ್ಯಾನ ಮಾಡೋದು. ಅಲ್ಲಿ ನಾನು ಹೇಳಿದ್ನಲ್ಲ, ಬಿಟ್ಟು ಬಿಟ್ಟು ಧ್ಯಾನ ಮಾಡೋದು, ಇಂಟರ್ಮಿಟೆಂಟ್ ಅಲ್ಲ ಇದು. ಧ್ಯಾನ ಅಂತಂದರೆ ಕಂಟಿನ್ಯೂಸ್ ಇರಬೇಕು. ಎಷ್ಟೋ ಒಂದು 10 ಮಿನಿಟ್ಸ್ ಅಂದರೆ 10 ಮಿನಿಟ್ಸ್ ಫುಲ್ಲು ಫೋಕಸ್ಡ್ ಆಗಿ ಪರಮಾತ್ಮನ ರೂಪವನ್ನು ಧ್ಯಾನ ಮಾಡೋದು. ಇದು ಅವಯವಗಳ ಧ್ಯಾನನೂ ಇರಬಹುದು, ಅಥವಾ ಪೂರ್ಣ ರೂಪನೂ ಇರಬಹುದು. ಅದನ್ನೇನಂತ ಕರೀತಾರೆ? ಧ್ಯಾನ ಅಂತ ಕರೀತಾರೆ. ಇನ್ನು ಸಮಾಧಿ ಅಂತ ಇನ್ನೊಂದು ಸ್ಟೇಜ್ ಇದೆ. ಇದು 3rd ಸ್ಟೇಜು. ಮೊದಲನೇ ಸ್ಟೇಜು ಧಾರಣ, 2ನೇ ಸ್ಟೇಜು ಧ್ಯಾನ, 3ನೇ ಸ್ಟೇಜು ಸಮಾಧಿ. ಇದು ವಸ್ತುತಃ ಧ್ಯಾನ ಪ್ರಕರಣ ಅಂತಿದೆ. ಧ್ಯಾನ ಪ್ರಕರಣ ಅಂದರೆ ನಮಗೇನು ಅನಿಸುತ್ತೆ, ಓ ಬರೀ ಧ್ಯಾನದ ಬಗ್ಗೆ ಮಾತಾಡ್ತಾ ಇದ್ದಾರೆ, 2ನೇ ಸ್ಟೇಜು, ಮೊದಲನೇ ಸ್ಟೇಜ್ ಮಾತಾಡ್ತಾ ಇಲ್ಲ, 3ನೇ ಸ್ಟೇಜ್ ಮಾತಾಡ್ತಾ ಇಲ್ಲ ಅಂತ ಅನಿಸುತ್ತೆ. ಹಾಗಲ್ಲ, ಧ್ಯಾನ ಅನ್ನೋದು ಕಾಮನ್ ನೇಮ್. ಈ 3ಕ್ಕೂ ಆ್ಯಕ್ಚುಲಿ 4 4ಕ್ಕೂ ಸೇರಿ ಧ್ಯಾನ ಅಂತ ಕರೀತಾರೆ. ಸೇರಿ ಕರೆಯೋದು ಅಂದರೆ ಹಂಗಲ್ಲ, ಕಾಮನ್ ನೇಮ್. ಅಂದರೆ ನೀವು ಧಾರಣ ಮಾಡಿದ್ರೂ ಧ್ಯಾನ ಅಂತ ಕರೀತಾರೆ, ಧ್ಯಾನ ಮಾಡಿದ್ರೂ ಧ್ಯಾನ ಅಂತ ಕರೀತಾರೆ, ಸಮಾಧಿಲಿದ್ರೂ ಧ್ಯಾನ ಅಂತ ಕರೀತಾರೆ. ಸಮಾಧಿಲಿ 2 ಏನು? ಸಂಪ್ರಜ್ಞಾತ ಸಮಾಧಿ, ಅಸಂಪ್ರಜ್ಞಾತ ಸಮಾಧಿ. ಅಸಂಪ್ರಜ್ಞಾತ ಸಮಾಧಿ ಕೇಳಿರ್ತೀರ ನೀವೆಲ್ಲ. ಏನದು? ಅದು ಅಪರೋಕ್ಷ ಜ್ಞಾನಿಗಳು ಮಾಡುವ ಧ್ಯಾನ. ಅದು ಅಪರೋಕ್ಷ ಜ್ಞಾನ ಆದಮೇಲೆ ಆ ಅಪರೋಕ್ಷ ಜ್ಞಾನಿಗಳು ಅಂತ ಇರ್ತಾರಲ್ವಾ, ಅವರು ಧ್ಯಾನ ಮಾಡ್ತಾರೆ. ಆವಾಗ ಹೆಚ್ಚಿನ ಪುಣ್ಯ ಅವರಿಗೆ. ಜ್ಞಾನಿಯಾದವನು ಏನೇ ಕೆಲಸ ಮಾಡಿದ್ರು ಹೆಚ್ಚು ಪುಣ್ಯ. ಯಾಕೆ? ಅಷ್ಟು ಅನುಸಂಧಾನ ಇರುತ್ತೆ ಅವನು ಮಾಡೋದ್ರಲ್ಲಿ. ಅಪರೋಕ್ಷ ಜ್ಞಾನಕ್ಕಿಂತ ಮುಂಚೆ ಮಾಡುವ ಧ್ಯಾನಕ್ಕೂ ಅಪರೋಕ್ಷ ಜ್ಞಾನ ಆದಮೇಲೆ ಮಾಡುವ ಧ್ಯಾನಕ್ಕೂ ಡಿಫ್ರೆನ್ಸ್, ಅಜಗಜಾಂತರ ವ್ಯತ್ಯಾಸ. ಕೃಷ್ಣ ಹೇಳ್ತಾನೆ ಗೀತಾದಲ್ಲಿ, ಜ್ಞಾನಿ ಮಾಡಿದ್ರೆ ಮಾತ್ರ, ಏನೇ ಮಾಡಲಿ ಅವನು ಸಂಧ್ಯಾವನೆ ಮಾಡ್ತಾನಾ? ಜ್ಞಾನಿ ಆದವನು, ಜ್ಞಾನಿ ಅಂದರೆ ಅಪರೋಕ್ಷ ಜ್ಞಾನಿ ಆದವನು, ಆ ಅಪರೋಕ್ಷ ಜ್ಞಾನಕ್ಕಿಂತ ಮುಂಚೆ ಮಾಡಿದ್ರೆ ಸಂಧ್ಯಾವಂದನೆಗೆ X ಪುಣ್ಯ, ಅಪರೋಕ್ಷ ಜ್ಞಾನೋತ್ತರ ಕಾಲದಲ್ಲಿ ಮಾಡಿದ್ರೆ 100x ಪುಣ್ಯ. ಯಾಕೆ? ಅವನದು ಭಕ್ತಿ ಹಂಗಿರುತ್ತೆ, ಅನುಸಂಧಾನ ಹಾಗಿರುತ್ತೆ. ಆದ್ದರಿಂದ ಸಮಾಧಿ ಅಂದರೆ 2, ಸಂಪ್ರಜ್ಞಾತ ಅಸಂಪ್ರಜ್ಞಾತ. ಆದರೆ ಇಲ್ಲಿ ಅಸಂಪ್ರಜ್ಞಾತ ಸಮಾಧಿಯನ್ನು ಇಟ್ಕೊಂಡಿಲ್ಲ. ಯಾಕೆ ಇಟ್ಕೊಂಡಿಲ್ಲ? ಹೆಂಗೆ ಗೊತ್ತಾಯ್ತು ನಿಮಗೆ? ಅದಕ್ಕೆ ಮೊದಲು ಏನನ್ಬಿಟ್ರು ವಿಷ್ಣು ತೀರ್ಥರು, ಅತ್ರ ಅಪರೋಕ್ಷ ಜನಿಕಾಹ ತಿಸ್ರಹ ಅಂತ ಹೇಳಿದ್ರು. ಅಪರೋಕ್ಷ ಜ್ಞಾನವನ್ನು ಹುಟ್ಟಿಸ್ಲಿಕ್ಕೆ, ಅದ್ರ ಸಾಧನೆಗೆ 3 ತರಹ ಮನೋವೃತ್ತಿಗಳಿದೆ ಅಂದರು. ಹುಟ್ಟಿಸ್ಲಿಕ್ಕೆ ಅಂದರೆ ಮತ್ತೆ ಅಸಂಪ್ರಜ್ಞಾತ ಸಮಾಧಿನ ಕೈ ಬಿಡಬೇಕು. ಯಾಕೆಂದರೆ ಅಸಂಪ್ರಜ್ಞಾತ ಸಮಾಧಿ ಅಪರೋಕ್ಷ ಜ್ಞಾನ ಜನಿಕ ಅಲ್ಲ, ಅದು ಜನ್ಯ. ಅದು ಅಪರೋಕ್ಷ ಜ್ಞಾನ ಕಾಲದಲ್ಲಿ, ಅಪರೋಕ್ಷ ಜ್ಞಾನ ಆದಮೇಲೆ ಮಾಡುವ ಧ್ಯಾನವನ್ನು ಅಸಂಪ್ರಜ್ಞಾತ ಸಮಾಧಿ. ಆದಮೇಲೂ ಸಮಾಧಿನೂ ಇದೆ. ಏನೋ ಅಪರೋಕ್ಷ ಜ್ಞಾನ ಆದಮೇಲೆ ಯಾವಾಗಲೂ ಅಸಂಪ್ರಜ್ಞಾತ ಸಮಾಧಿಯಲ್ಲೇ ಇರಬೇಕಂತಿಲ್ಲ. ಆದರೆ ಅಸಂಪ್ರಜ್ಞಾತ ಸಮಾಧಿ ಅಂತ ಕರೆಯೋದು ಅಥವಾ ಯಾರೋ ಒಬ್ಬರು ಮಾಡೋದು ಯಾವಾಗ? ಅವನಿಗೆ ಅಪರೋಕ್ಷ ಜ್ಞಾನ ಆಗೇ ಇರಬೇಕು. ಅದರಿಂದ ಅದನ್ನು ತಗೊಳ್ಳೋದು ಬೇಡ, 3 ತಗೋಬೇಕು: ಧಾರಣ, ಧ್ಯಾನ, ಸಮಾಧಿ. ಸಮಾಧಿ ಅಂದರೆ ನಾರ್ಮಲ್ ಸಮಾಧಿ, ಸಂಪ್ರಜ್ಞಾತ ಸಮಾಧಿ ಅಂತ ಇಟ್ಕೊಳ್ಳೋಣ, ಅಸಂಪ್ರಜ್ಞಾತ ಸಮಾಧಿ ಅಲ್ಲ. ಸರಿ, ಇದಕ್ಕೂ ಧ್ಯಾನಕ್ಕೂ ಏನು ವ್ಯತ್ಯಾಸ ಅಂತ ಕೇಳಿದ್ರೆ, ಈ ಸಮಾಧಿ ಇದೆಯಲ್ವಾ, ಇದು ಧ್ಯಾನನೇ. ಅರೆ, ಧ್ಯಾನನೇ ಅಂತೀರಿ, ಮತ್ತು ಅದನ್ನ ಯಾಕೆ ಇನ್ನೊಂದು ಹೆಸರು ಕೊಟ್ಟಿದ್ದೀರಿ? ಇಷ್ಟೇ ವ್ಯತ್ಯಾಸ. ಈ ಸಮಾಧಿ ಅಪ್ರಯತ್ನೇನ ಭವತಿ, ಆಚಾರ್ಯ ಹೇಳ್ತಾರೆ ತಂತ್ರಸಾರದಲ್ಲಿ. ಏನೂ ಕಷ್ಟ ಇಲ್ದೇನೆ ನಾನು ಈಗ ಧ್ಯಾನಕ್ಕೆ ಕೊಡಬೇಕಪ್ಪ, ಹೌದಾ ಅಂತ ಯೋಚನೆ ಮಾಡಿ ಒಂದು ಕೆಲವೇ ಕ್ಷಣದಲ್ಲಿ ಫುಲ್ಲು ಫೋಕಸ್ಡ್ ಆಗಿ ಪರಮಾತ್ಮನ ರೂಪಗಳನ್ನು ಚಿಂತನೆ ಮಾಡಲಿಕ್ಕೆ ಅವನು ಸಮರ್ಥನಾಗಿದ್ದಾನೆ ಅಂದರೆ ಭಾರೀ ಪರಿಪಾಕವಸ್ಥೆ, ಭಾರೀ ಸಾಧನೆ ಮಾಡಿದವನು ಅಂತ ಅರ್ಥ. ಯಾಕೆಂದರೆ ಮೊದಲು ಆ ಮನಸ್ಸನ್ನು, ಆ ವಾಸನಾಮಯದಿಂದ ಮೂರ್ತಿಯನ್ನು ಮಾಡಿ ಅಲ್ಲಿ ಪರಮಾತ್ಮನ ಅವಯವಗಳನ್ನು ಚಿಂತನೆ ಮಾಡೋದಿದೆಯಲ್ವಾ, ಆಮೇಲೆ ಮನಸ್ಸನ್ನು ಎಲ್ಲೂ ಹೋಗದೆ ಇರೋ ಹಾಗೆ ಅಲ್ಲೇ ಅವನ ಧ್ಯಾನವನ್ನು ಮಾಡಬೇಕಲ್ವಾ, ಅದು ಭಾರಿ ಕಷ್ಟ ಇದೆ. ಅದು ಬಹಳ ಪ್ರಯತ್ನ ಸಾಧ್ಯ. ಬಹಳ ಪ್ರಯತ್ನವನ್ನು ಮಾಡಿ ಆ ಥರ ಮಾಡಲಿಕ್ಕೆ ಆಗತ್ತೆ. ಆದರೆ ಯಾರು ಈಸಿಯಾಗೆ
ಆ ಧ್ಯಾನದಲ್ಲಿ ಸ್ಲಿಪ್ ಆಗಿಬಿಡ್ತಾರಲ್ವ, ಅಂದರೆ ಹಿಂಗೆ ಅಂದ್ಕೊಳ್ತಾರೆ, ಧ್ಯಾನಕ್ಕೆ ಹೊರಟೇ ಬಿಡ್ತಾರೆ ಅವರು. ಅವರು ಅಂತಹ ಅವಸ್ಥೆ ಇದೆಯಲ್ವಾ, ಅದನ್ನು ಸಮಾಧಿ ಸಮಾಧಿ ಅಂತ ಕರೀತಾರೆ. ಇದಕ್ಕೆ ಹೀಗೆ ಮೂರು ತರಹ ಇದೆ. ಇದು ಮೂರನೇ ಮೆಟ್ಟಲಿದು ಸಮಾಧಿ. ಮೊದಲನೇ ಮೆಟ್ಟಲು ಧಾರಣ, ಎರಡನೇ ಧ್ಯಾನ, ಮೂರನೇದು ಸಮಾಧಿ. ಇದನ್ನೇ ಒಂದು ಟೇಬಲಲ್ಲಿ ಹಾಕಿದೆ, ಅದು ಸ್ವಲ್ಪ ಅರ್ಥ ಆಗಲಿ ಅಂತ. ಧಾರಣ, ಧ್ಯಾನ, ಸಮಾಧಿ ಮೂರಂಶ. ಯಾವುದು ಪರಮಾತ್ಮನ ಅವಯವಗಳು ಅಷ್ಟೇ ಧಾರಣದಲ್ಲಿ. ಧ್ಯಾನದಲ್ಲಿ ಬೇಕಾದರೆ ಇಡೀ ಅವನ ಎಲ್ಲ ಅವಯವಗಳು. ಎಲ್ಲ ಅವಯವಗಳು ಅಂದ ತಕ್ಷಣ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಏನಂದರೆ ಏಕಕಾಲದಲ್ಲಿ ಎಲ್ಲ ಅವಯವಗಳು ನಾವು ಚಿಂತನೆ ಮಾಡಬೇಕು. ಈಗ ನನ್ನ ಕಣ್ಣು ಮುಂದೆ ನಾನು ಎರಡು ಕೈಯನ್ನು ಹೀಗೆ ನಂದು ಎರಡು ಕೈ ಚಾಚ್ತೀನಿ ಅಂತ ಇಟ್ಕೊಳ್ಳೋಣ. ಆವಾಗ ನನಗೆ ಒಟ್ಟಿಗೆ ಎರಡು ಕೈ ಕಾಣುತ್ತೆ. ಈ ತರಹ ಒಟ್ಟಿಗೆ ಪರಮಾತ್ಮನ ಎಲ್ಲ ರೂಪಗಳು ಕೂಡ, ಎಲ್ಲ ಅವಯವಗಳು ಕೂಡ ನಮ್ಮ ಧ್ಯಾನದಲ್ಲಿ ವಿಷಯ ಆಗಬೇಕು. ಅದು ಧ್ಯಾನ. ಸಮಾಧಿ ಅಂದರೂ ಅದೇನೆ ಅಷ್ಟೇ. ಆದರೆ ಸಮಾಧಿಯಲ್ಲಿ ಏನಾಗಿದೆ, ಬರೀ ಜಾಸ್ತಿ ಹೊತ್ತಲ್ಲ, ಅವನು ಕಷ್ಟಪಡದೇನೆ ಅವನು ಆ ಅವಸ್ಥೆಗೆ ಹೊರಟೋಗ್ಬಿಡ್ತಾನೆ, ಧ್ಯಾನಾವಸ್ಥೆಗೆ ಹೊರಟೋಗ್ಬಿಡ್ತಾನೆ. ಅಂತಹವನು ಸಮಾಧಿ ಅಂತ. ಹೀಗೆ ಮೊದಲು ವಿಷ್ಣು ತೀರ್ಥರು ಏನು ಮಾಡ್ತಾರೆ, ಮೂರು ತರಹ ಧ್ಯಾನಗಳಿದೆಯಪ್ಪ ಅಂತ ಹೇಳಿದರು. ಆಮೇಲೆ ಏನು ಹೇಳಿದ್ರು, ಮೊದಲು ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಧಾರಣವನ್ನು ಹೇಳ್ತಾ ಇದ್ದಾರೆ. ಯಾಕೆಂದರೆ ಅದೇ ಫಸ್ಟ್ ಸ್ಟೆಪ್ ಅಲ್ವಾ. ಸಾಮಾನ್ಯತಃ ಧ್ಯಾನ ಅಂದರೆ ಅದೇನೆ, ಮತ್ತೆ ಧಾರಣ ಮಾಡೋದು. ಏನು, ಯಾರಪ್ಪ ಮಾಡ್ತಾರೆ, ಕೇಚಿತ್ ಕೆಲವರು. ಎಂಥವ್ರವ್ರು ಕೆಲವರು ಅಂದರೆ ಯಾರು ಸ್ಥೂಲದಲ್ಲಿ ಜಿತಮನಸ್ಕಾಹ ಸೂಕ್ಷ್ಮ ಅವಧಾನ ಯೋಗ್ಯಾಹ ಅಂತ ಬಿಡಿಸ್ತಾರೆ ವಿಷ್ಣು ತೀರ್ಥರು. ಯಾರು ಸ್ಥೂಲ ರೂಪವನ್ನು ಚಿಂತನೆ ಮಾಡೋದರಲ್ಲಿ ಸಮರ್ಥರಾಗಿದ್ದಾರೋ, ನಮಗದೇ ಇಲ್ಲ. ಫಸ್ಟ್ ಆಫ್ ಆಲ್ ಅಂದ್ರೇನೋ, ಯಾವುದೋ ಒಂದು ಪರಮಾತ್ಮನ ಎದುರುಗಡೆ ನಾನು ನೋಡ್ತಾ ಇದ್ದೀನಿ, ನನ್ನ ಎದುರುಗಡೆನೇ ಕೃಷ್ಣನ ರೂಪ ಇದೆ. ಉಡುಪಿ ಕೃಷ್ಣನ ಮುಂದೆನೇ ನಿಂತಿರ್ತೀನಿ, ತಿರುಪತಿ ಶ್ರೀನಿವಾಸ ದೇವ್ರ ಮುಂದೆನೇ ನಿಂತಿರ್ತೀನಿ, ಮನಸ್ಸೆಲ್ಲ ಹೊಟ್ಟೋಗ್ಬಿಟ್ಟಿರುತ್ತೆ. ಅವ್ರಿಗೆಲ್ಲ ಇದು ಹೇಳ್ತಾ ಇರೋದು ಧಾರಣ. ಯಾಕೆಂದರೆ ಅವರು ಅನ್ನೋ ಆ ಯೋಗ್ಯತೆಯನ್ನೇ ಪಡೆದಿಲ್ಲ ಅಂತ ಅರ್ಥ ಅವರು. ಅದಕ್ಕೆ ವಿಷ್ಣು ತೀರ್ಥರು ಕ್ಲಾರಿಫೈ ಮಾಡ್ತಾರೆ, ಯಾರು ಜಿತಮನಸ್ಕಾಹ, ಮನಸ್ಸು ತಮ್ಮ ಹತೋಟಿಯಲ್ಲಿರಬೇಕು, ಅವರು ಸೂಕ್ಷ್ಮ ರೂಪದ ಅವಧಾನ ಅಂದರೆ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡು ಫೋಕಸ್ ಮಾಡೋದು ಯಾರಿಗೆ ಯೋಗ್ಯ ಆಗುತ್ತೆ, ಅವರು ಸ್ಥೂಲದಲ್ಲಿ ಇರುವವರು, ಸ್ಥೂಲದಲ್ಲಿ ಚಿಂತನೆ ಮಾಡಿ ಮುಂದೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೋಗುವವರು ಅಂತ ಅರ್ಥ. ಅವರನ್ನು ಹೇಳಿರೋದಿಲ್ಲಿ. ಸರಿ, ಏನು ಮಾಡಬೇಕಪ್ಪ ಅವರು? ಆಯ್ತು, ನಾವಂತೂ ಈಗಂತೂ ಇಲ್ಲ, ಮುಂದೆ ಯಾವಾಗಲೂ ಆಗ್ತೀವಿ ಅಂತ ಇಟ್ಕೊಳ್ಳೋಣ, ಅದನ್ನು ಕೇಳೋದಕ್ಕೇನಂತೆ. ನಮಗಂತೂ ಈ ಸೂಕ್ಷ್ಮ ರೂಪ ಅಲ್ಲ, ನಮಗಂತೂ ಅಲ್ಲ, ನನಗಂತೂ ಈ ಸೂಕ್ಷ್ಮ ರೂಪ ಅದು ಯೋಗ್ಯತೆ ಇಲ್ಲ ಅಂತ ಗೊತ್ತು. ಆಗಲಿ, ಅಕಸ್ಮಾತ್ ಇದಕ್ಕೆ ಹೋದರೆ ಏನು ಮಾಡಬಹುದು? ಪ್ರಾದೇಶ ಮಾತ್ರಂ, ಪ್ರಾದೇಶ ಪರಿಮಾಣ ಉಳ್ಳ ಪರಮಾತ್ಮನನ್ನು ಚಿಂತನೆ ಮಾಡಬೇಕು ಧಾರಣ ಅಂದರೆ. ಪ್ರಾದೇಶ ಅಂದ್ರೇನು? ಪ್ರಾದೇಶ ಅಂದರೆ ಇಲ್ಲೊಂದು ಪಿಕ್ಚರ್ ಹಾಕಿದ್ದೀನಿ. ಇದು ಕೈಯಿನ ಎಲ್ಲ ಬೆರಳುಗಳನ್ನು ಹೀಗೆ ಸ್ಟ್ರೆಚ್ ಮಾಡಿ ಇಟ್ಕೊಳ್ಬೇಕು. ಸ್ಟ್ರೆಚ್ ಮಾಡಿ ಇಟ್ಕೊಂಡ್ರೆ ಹೆಬ್ಬೆರಳಿಗೂ ಮತ್ತು ತೋರ್ಬೆರಳು ಇದೆಯಲ್ವಾ, ಇದಕ್ಕೆ ಎಷ್ಟು ವ್ಯತ್ಯಾಸ, ಡಿಸ್ಟೆನ್ಸ್ ಇದೆಯಲ್ವಾ, ಇದನ್ನು ಪ್ರಾದೇಶ ಅಂತ ಕರೀತಾರೆ. ಈ ಪ್ರಾದೇಶ ಪರಿಮಿತ, ಪ್ರಾದೇಶ ಪರಿಮಾಣ ಅಂದರೆ ಇದಕ್ಕೆ ಎಷ್ಟು ಡಿಸ್ಟೆನ್ಸ್ ಇದೆಯಲ್ಲ ಇವೆರಡಕ್ಕೆ ಮಧ್ಯ, ಇಷ್ಟು ಡಿಸ್ಟೆನ್ಸ್ ಇರೋ ಇದಕ್ಕೆ ಏನಂತ ಕರೀತಾರೆ? ಪ್ರಾದೇಶ, ಪ್ರಾದೇಶ ಅಂತ ಕರೀತಾರೆ. ಈ ಪ್ರಾದೇಶ ಪರಿಮಿತವಾದ ಅವಕಾಶ, ಆಕಾಶ, ಸ್ಪೇಸ್ ನಮ್ಮ ಹೃದಯದಲ್ಲಿದೆ. ಆ ಹೃದಯದಲ್ಲಿ ವಸಂತಂ ಅಂತ ಶ್ಲೋಕದಲ್ಲಿದೆ, ವಾಸ ಮಾಡುತ್ತಿರುವ ಯಾರು? ಪುರುಷಂ. ಶ್ಲೋಕ ನೋಡಿದ್ರೆ ನೀವು, ಪ್ರಾದೇಶ ಮಾತ್ರಂ ಹೃದಯ ಸ್ವದೇಹಾಂತರ ಹೃದಯಾವಕಾಶೇ, ನಮ್ಮ ದೇಹದಲ್ಲಿ ಒಳಗಡೆ ಇರುವ ಹೃದಯಾಕಾಶದಲ್ಲಿ ಇರುವ
ಪ್ರಾದೇಶ ಮಾತ್ರ, ಮಾತ್ರ ಅಂದರೆ ಕೇವಲ ಅಂತ ಅರ್ಥ ಅಲ್ಲ, ಮಾತ್ರ ಅಂದರೆ ಅಳತೆ ಅಂತ ಅರ್ಥ. ಪ್ರಾದೇಶ ಮಾತ್ರಂ, ಪ್ರಾದೇಶ ಪರಿಮಾಣದಷ್ಟು ಇದು ಅಳತೆ ಉಳ್ಳ ಯಾರು? ಆ ಪರಮಾತ್ಮ. ಪುರುಷಂ ಅಂದರೆ ಪರಮಾತ್ಮ. ಪುರುಷಂ ಅಂದರೆ ಏನು ಪರಮಾತ್ಮ ಅಂತಂದರೆ ಅದಕ್ಕೆ ಅರ್ಥ ಏನು ಗೊತ್ತಾ, ಬರೆದಿದ್ದಾರೆ ವಿಷ್ಣು ತೀರ್ಥರು. ಪುರುಷಂ ಅಂದರೆ ಪುರುಷೇತೆ, ಪುರಿ ಅಂದರೆ ಈ ದೇಹ, ದೇಹದಲ್ಲಿ ಇರ್ತಾನವನು, ಆದ್ದರಿಂದ ಅವನಿಗೆ ಪುರುಷ ಅಂತ ಹೆಸರು. ಅಂತಹ ಪುರುಷ. ಸರಿ, ಅವನೇನು ಮಾಡಬೇಕು? ಅವನು ಎಂತಹವನವನು? ಚತುರ್ಭುಜಂ, 4 ಕೈಗಳಿದೆ. ಮತ್ತಿನ್ನೇನು ಒಂದು ಲಕ್ಷಣ? ಕಂಜ ರಥಾಂಗ ಶಂಖ ಗದಾಧರಂ. ಗದಾಧರಂ. ಕಂಜ ಅಂತಂದರೆ ಕಮಲ. ರಥಾಂಗ, ರಥದ ಅಂಗ. ರಥದ ಅಂಗ ಏನು? ಚಕ್ರ. ಅದನ್ನು ಬರೀತಾರೆ ಪಾಪ ವಿಷ್ಣು ತೀರ್ಥ, ನಮಗೆ ಗೊತ್ತಾಗಲ್ಲ ಅಂದ್ಬಿಟ್ಟು ರಥಾಂಗಂ ಚಕ್ರಂ. ಆಮೇಲೆ ಶಂಖ, ಅದು ಗೊತ್ತಾಗತ್ತೆ. ಗದಾ, ಗದೆ. ಇದನ್ನು ಧರಿಸಿರುವ ಅಂದ್ರೇನು? ಶಂಖ, ಚಕ್ರ, ಪದ್ಮ, ಗದ. ಈ 4 ಆಯುಧಗಳನ್ನು ಧರಿಸಿರುವ ಪರಮಾತ್ಮ. ಅವನು ಎಷ್ಟು ಅಳತೆ? ಪ್ರಾದೇಶ ಪರಿಮಿತ. ಆ ಪ್ರಾದೇಶ ಪರಿಮಾಣದಷ್ಟು ಇರುವ ಪರಮಾತ್ಮನ ರೂಪವನ್ನು ಸ್ಮರಂತಿ, ವಿಷಯೀಕುರುವಂತಿ. ಹೇಗೆ? ಈ ಶ್ಲೋಕದಲ್ಲೇ ಇದೆ, ಧಾರಣಯ ಅಂತ ಶ್ಲೋಕದಲ್ಲೇ ಇದೆ. ಅಂದರೆ ಧಾರಣ ಎನ್ನುವ ಒಂದು ಮನೋವೃತ್ತಿ ಏನಿದೆ, ಫಸ್ಟ್ ಸ್ಟೆಪ್ ಅವಾಗ ಹೇಳಿದ್ನಲ್ವಾ, ಅದು ಖಂಡಶಃ ಧ್ಯಾನ. ಆ ಖಂಡಶಃ ಧ್ಯಾನವನ್ನು ನಾವು ಅಳವಡಿಸ್ಕೊಳ್ಬೇಕು, ಅದನ್ನು ನೋಡಬೇಕು ಅಂತ ಅರ್ಥ. ಪರಮಾತ್ಮನ ರೂಪ, ಆ ಪರಮಾತ್ಮನ ರೂಪ ಏನೋ 4 ಕೈ ಇದೆ, ಆ 4 ಕೈಯನ್ನು ಧರಿಸಿರುವ ಪರಮಾತ್ಮನ ಪ್ರಾದೇಶ ರೂಪವನ್ನು ಚಿಂತನೆ ಮಾಡಬೇಕು. ಮತ್ತೆ ಇದು ನರಹರಿ ಹೇಗೆ? ಅದಕ್ಕೆ ಅದು ಕೆಲವರು ವ್ಯಾಖ್ಯಾನ ನರಸಿಂಹದೇವರು ಅಂತಿದೆ, ಅದಕ್ಕೆ ಅವರು ಪ್ರಮಾಣಗಳನ್ನು ಕೊಡ್ತಾರೆ. ಇನ್ನು ಪ್ರಾದೇಶ ರೂಪಿ ಪರಮಾತ್ಮನೇ ಹೀಗೆ ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿದೆ. ಆಚಾರ್ಯರು ಈ ಬೃಹದಾರಣ್ಯಕದ ಉಪನಿಷತ್ತಿನ ಭಾಷ್ಯದಲ್ಲಿ ಇದ್ರ ಬಗ್ಗೆ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ಪ್ರಾದೇಶ, ಅಗ್ರೇಶ, ಮೂಲೇಶ ಅದೆಲ್ಲ ಏನು ರೂಪ ಅಂತೆಲ್ಲ ಹೇಳಿದ್ದಾರೆ. ಅಲ್ಲಿ ಪ್ರಾದೇಶ ರೂಪ ಪರಮಾತ್ಮನನ್ನು ತೆಗೆದುಕೊಳ್ಳಬೇಕು, ಅಲ್ಲಿ ಹೇಳಿರೋದು. ಮತ್ತೆ ಅವನಿಗೆ 4 ಅವನು ಶಂಖಚಕ್ರ ಗದಾಧರಗಳನ್ನು, ಗದಾವನ್ನು ಧರಿಸಿದ್ದಾನೆ. ಅಂತಹ ಪರಮಾತ್ಮನನ್ನ ಖಂಡಿತಯ ಧಾರಣ ಅಂತಂದರೆ ಖಂಡಿತ, ಖಂಡಿತವಾದ ಮನೋವೃತ್ತಿ. ಖಂಡಿತವಾದ ಮನೋವೃತ್ತಿ ಅಂದ್ರೇನು ಅಂತ ಕೇಳಿದ್ರೆ ಮತ್ತದೇನೆ 2 ಏನು? ಅವನ್ನ ಎಲ್ಲ ಆ ಪ್ರಾದೇಶ ಪರಿಮಿತದಲ್ಲೂ ಕೂಡ, ಪರಿಮಾಣದಲ್ಲೂ ಕೂಡ ಎಲ್ಲ ಅವಯವಗಳ ಚಿಂತನೆನಾ ಅಥವಾ ಕೆಲವು ಅವಯವಗಳ ಚಿಂತನೆನಾ? ಅದು ಖಂಡಶಃ ಅಂದರೆ ಕೆಲವು ಅವಯವಗಳ ಚಿಂತನೆ. ಯಾಕಂದರೆ ಸ್ಟಾರ್ಟಿಂಗು ಅಷ್ಟು ಅವಯವಗಳು ಒಟ್ಟಿಗೆ ಏಕಕಾಲದಲ್ಲಿ ಬರದೇ ಇರಬಹುದು, ಅಥವಾ ಕಂಟಿನ್ಯೂಸ್ ಆಗದೆ ಇರಬಹುದು, ಬಿಟ್ಟು ಬಿಟ್ಟು ಮಾಡಬಹುದು. ಯಾಕೆಂದರೆ ಸ್ಟಾರ್ಟಿಂಗು ಅದು ಮೊದಲು 5 ಸೆಕೆಂಡು, ಆಮೇಲೆ 10 ಸೆಕೆಂಡು, 1 ನಿಮಿಷ, ಹೀಗೆ ಹೀಗೆ ಯಾರು ಧಾರಣಾ ಮನೋವೃತ್ತಿಯಿಂದ ಪರಮಾತ್ಮನನ್ನು ವಿಷಯೀಕರಿಸ್ತಾರೋ ಅಂತಹವರು ಮುಂದಿನ ಹಂತಕ್ಕೆ, ಅಂದರೆ ಧ್ಯಾನದ ಹಂತಕ್ಕೆ ಹೋಗಬಹುದು ಅಂತ ಈ ಶ್ಲೋಕದಲ್ಲಿ ವಿಷ್ಣು ತೀರ್ಥರು ಏನು ಹೇಳ್ತಾರೆ? ಆದೌ ಧಾರಣಾಂ ಸಂಪಾದಯೇತ್. ಆದ್ದರಿಂದ ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾ ಇರೋದು ಧಾರಣ ಎನ್ನುವ ಒಂದು ಪರಮಾತ್ಮನನ್ನು ನೋಡುವ, ಧ್ಯಾನ ಮಾಡುವ ಒಂದು ಪ್ರಕ್ರಿಯೆ, ಅದನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅದು ಖಂಡಶಃ ಅಂತ ಬಂತಲ್ವಾ, ಏನಪ್ಪ ಅವನ ಅವಯವಗಳು ಅಂತ ಕೇಳಿದ್ರೆ, ಪ್ರಸನ್ನ ವಕ್ತ್ರಂ ನಲಿನಾಯ ತೀಕ್ಷಣಂ ಕದಂಬ ಕಿಂಜಲ್ಕ ಪಿಶಂಗವಾಸಸಂ ಲಸನ್ ಮಹಾಹಾರ ಹಿರಣ್ಮಯಾಂಗದ ಸ್ಫುರನ್ ಮಹಾರತ್ನ ಕಿರೀಟ ಕುಂಡಲಂ. ಶುಕಾಚಾರ್ಯ ಹೇಳ್ತಾ ಇದ್ದಾರೆ, ಈ ಹಿಂದಿನ ಶ್ಲೋಕ ಆದಮೇಲೆ ಮುಂದಿನ ಶ್ಲೋಕ ಭಾಗವತದಲ್ಲೂ ಹಾಗೇ ಇದೆ. ಇಂತಹ
ಇಂತಹ ಪರಮಾತ್ಮನ ರೂಪ ಎಂಥದ್ದಪ್ಪ? ಪ್ರಾದೇಶ ಪರಿಮಿತನಾದ ಪರಮಾತ್ಮನ ಅವಯವಗಳು ಎಂತಹದ್ದು ಅಂತ ಕೇಳಿದ್ರೆ, ಪ್ರಸನ್ನಂ, ಪ್ರಸನ್ನ ವಕ್ತ್ರಂ ಅಂತಿದೆ. ಪ್ರಸನ್ನವಾದ ಮುಖ ಅಂದರೆ ಹೀಗೆ ಮಾಡ್ಬೋದು. ಇಂತಹ ಪ್ರಾದೇಶ ಪರಮಾತ್ಮನ ರೂಪ ಅದು ಮೊದಲು ಏನು ಮಾಡಬೇಕು, ಅವನ ಮುಖವನ್ನು ಚಿಂತನೆ ಮಾಡಬೇಕು ಅಂತ ಇಟ್ಕೊಳ್ಳೋಣ. ಅಲ್ಲೇನೆ ಅವನ ಪ್ರಸನ್ನವಾದ ಮುಖವನ್ನು ಚಿಂತನೆ ಮಾಡಬೇಕು. ಆಮೇಲೆ ನಲಿನಾಯ ತೀಕ್ಷಣಂ, ಕಮಲದಂತಹ ನೀಳವಾದ ಕಣ್ಣುಗಳು. ಕದಂಬ ಕಿಂಜಲ್ಕ ಪಿಶಂಗವಾಸಸಂ, ಕದಂಬ ಮರ ಅಂತಿದೆ, ಅದರಲ್ಲಿ ಒಂದು ಪುಷ್ಪ, ಅದು ಒಳ್ಳೆ ಕೇಸರಿ ಕಲರ್, ಆ ಕೇಸರದಂತೆ ಹೊಳೆಯುವ ಪೀತಾಂಬರ. ಪಿಶಂಗವಾಸಸಂ ಅಂದರೆ ಪೀತಾಂಬರಧಾರಿ ಅಂತರ್ಥ. ಪೀತಾಂಬರದ ಒಂದು ಉಡುಗೆಯನ್ನು ತೊಟ್ಟಿದ್ದಾನೆ. ಲಸನ್ ಮಹಾಹಾರ ಹಿರಣ್ಮಯಾಂಗದ ಸ್ಫುರನ್ ಮಹಾರತ್ನ ಕಿರೀಟ ಕುಂಡಲಂ. ಒಂದೇ ಪದ ಇದು, ಏನು ಪದಚ್ಛೇದ ಮಾಡೋ ಹಾಗಿಲ್ಲ. ಏನರ್ಥ? ಲಸನ್ ಹೊಳೆಯುವ ಅಂತರ್ಥ. ಮಹಾಹಾರ ಹಿರಣ್ಮಯಾಂಗದ, ಅಂಗದ ಅಂತ ಹಾಕ್ಕೊಂಡಿರ್ತಾರೆ ಕೈಗೆ, ಮತ್ತು ಹಾರ, ಬಂಗಾರದ ಹಾರ, ಮತ್ತು ರತ್ನ ಕಿರೀಟ ಕುಂಡಲ, ಅಂತಹ ಆಭರಣಗಳನ್ನು, ಬಂಗಾರದ ಹಾರ, ಬಂಗಾರದ ಅಂಗದ ಮತ್ತು ರತ್ನಮಯವಾದ ಕಿರೀಟ ಮತ್ತು ಕುಂಡಲಗಳು, ಇವುಗಳನ್ನು ಧರಿಸಿರುವ ಬಿಂಬಮೂರ್ತಿಯನ್ನು ಚಿಂತನೆ ಮಾಡಬೇಕು ಅಂತ ಅರ್ಥ. ಅಂದರೆ ಈ ಶ್ಲೋಕ ಯಾತಿಗೆ ಕೊಟ್ಟರು ವಿಷ್ಣುತೀರ್ಥರು ಅಂದರೆ, ಅದು ಧಾರಣ ಅಂದ ಕೂಡಲೇ ಖಂಡಸ್ಮೃತಿ ಬರಬೇಕು. ಅವನ ಅವಯವಗಳು ಬರೀ ಪ್ರಾದೇಶ ಪರಿಮಿತ ಪರಮಾತ್ಮ ಅಂದರೆ ಏನು ಅರ್ಥ ಆಗಬೇಕು, ಅವನ ಅವಯಗಳನ್ನು ಹೇಗೆ ಚಿಂತನೆ ಮಾಡಬೇಕು ಅಂತ ಕೇಳಿದ್ರೆ, ಅದಕ್ಕೆ ಹಿಂದೆ ಬರೀ ಆಯುಧವನ್ನು ಹೇಳಿದ್ರು 4. ಈ ಶ್ಲೋಕದಲ್ಲಿ ಅವನ ಅವಯವಗಳು ಹೇಗಿರುತ್ತೆ ಅಂತ ಅದರ ಒಂದು ವಿವರಣೆಯನ್ನು ಈ ಶ್ಲೋಕದಲ್ಲಿ ಕೊಡ್ತಾ ಇದ್ದಾರೆ. ಇಲ್ಲಿಗೆ ನಿಲ್ಲಿಸಿರೋಣ, ಗೊತ್ತಾಗಿದೆ. ಮತ್ತು ಇನ್ನೂ ಮುಗಿದಿಲ್ಲ ಇದು. ಅದು ಹಿಂದೆ ಹೇಳಿದಂಗೆ ಒಟ್ಟು 6 ಶ್ಲೋಕದಲ್ಲಿ ಮುಂದೆ 2-3 ಶ್ಲೋಕದಲ್ಲೂ ಕೂಡ ಅವಯವ ಧ್ಯಾನವನ್ನು ಹೇಳಿ, ಆ ಅವಯವಗಳ ಧ್ಯಾನದಿಂದ ಪೂರ್ಣರೂಪ ಧ್ಯಾನ ಹೇಗಾಗತ್ತೆ, ಮತ್ತೇನಪ್ಪ ಈಗ ಪೂರ್ಣರೂಪ ಧ್ಯಾನ ಮಾಡಬೇಕು, ಅದಕ್ಕೆ ಇನಿಷಿಯಲ್ ಆಗಿ ಅವಯವ ಧ್ಯಾನಗಳನ್ನು ಹೇಳ್ತಾ ಇದ್ದಾರೆ. ಅವಯವ ಧ್ಯಾನಗಳಿಂದ ಏನು ಪ್ರಯೋಜನ? ಏನಿಲ್ಲ ರೀ, ಪೂರ್ಣರೂಪ ಧ್ಯಾನ ಆಗೋದೇ ಪ್ರಯೋಜನ ಅಂತ ಅಷ್ಟೇ ಅಲ್ಲ. ಆಮೇಲೆ ಹೇಳ್ತಾರೆ, ಅವಯವ ಧ್ಯಾನದಿಂದ ಅಂತಃಕರಣ ಶುದ್ಧಿ ಆಗತ್ತೆ, ಅಂತಃಕರಣ ಶುದ್ಧಿಯಾದಾಗ ಪೂರ್ಣರೂಪ ಧ್ಯಾನ ಮಾಡಲಿಕ್ಕೆ ಸಾಧ್ಯ ಎನ್ನುವ ವಿಷಯವನ್ನು ಮುಂದೆ ಹೇಳ್ತಾರೆ. ಮತ್ತದನ್ನು ಮುಂದಿನ ಶನಿವಾರ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಯಾವ್ದಾರು